गुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। नमस्ते प्राणेश प्रणत विभवाय अवनिमगाः नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय। पृथ्वीमण्डल मध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। ಸ್ವಸ್ಥಸ್ತು ಅಶೇಷತಾಂ. ಶ್ರೀಮದಾಚಾರ್ಯರ ಮಹಿಮೆಯ ಜೊತೆಯಲ್ಲಿ ನಮಗೆ ಅನೇಕ ಅಂಶಗಳನ್ನು ತಿಳಿಸಿಕೊಡ್ತಾರೆ. ತುಂಬ ಮುಖ್ಯವಾದದ್ದು ಶ್ರೀಮದಾಚಾರ್ಯರ ಅಂದರೆ ವಾಸುದೇವ ಅಂತ ನಾಮಕರಣ ಆಯಿತು. ನಮ್ಮಲ್ಲಿ ನಿಷ್ಕ್ರಮಣ ಅಂತ ಒಂದು ಸಂಸ್ಕಾರ ಎಲ್ಲರಲ್ಲೂ ಅದು 16 ಸಂಸ್ಕಾರಗಳಲ್ಲಿ ಇವತ್ತು ಅದಕ್ಕೆ ನಿಷ್ಕ್ರಮಣ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ದೇವಸ್ಥಾನ ಕರ್ಕೊಂಡು ಹೋಗೋದು, ಹೆಸರು ದೇವಸ್ಥಾನ ಕರ್ಕೊಂಡು ಹೋಗೋದು ಅಂತ, ನಿಜವಾಗ್ಲೂ ಶಾಪಿಂಗ್ ಹೋಗಬೇಕಾಗಿರುತ್ತೆ ಬಾಣಂತಿ. ಅದು ತುಂಬ ದಿನ ಮನೇಲಿ ಇರ್ಲಿಕ್ಕೆ ಆಗೋದಿಲ್ಲ. ಏನಿದು ನಿಷ್ಕ್ರಮಣ ಅಂದರೆ ನಮ್ಮ ಕುಲದೇವರ ಮುಂದೆ ಮಗುವನ್ನು ಇಟ್ಟು ಭಗವಂತ ನೀನೇ ಇದಕ್ಕೆ ರಕ್ಷಕ, ನಾನು ಸುಮ್ಮನೆ ನಾಮಕಾವಸ್ಥೆ, ನೀನು ಇದನ್ನು ರಕ್ಷಣೆ ಮಾಡು, ನೀನು ಕೊಟ್ಟಂಥ ಮಗು ಅಂತ ಅರ್ಪಿಸಿ ದೇವರಲ್ಲಿ ಪ್ರಾರ್ಥಿಸಿ ಬರುವಂತಹ ಒಂದು ಪ್ರೋಸೆಸ್ಸಿಗೆ ಅದು 16 ಸಂಸ್ಕಾರದಲ್ಲಿ ಒಂದು ಮಾಡಿಕೆ ನಿಷ್ಕ್ರಮಣ ಅನ್ನುವ ಒಂದು ಸಂಸ್ಕಾರ ಷೋಡಶ ಸಂಸ್ಕಾರಗಳಲ್ಲಿ. ಇವರ ಕುಲದೇವರು ವಾಸ್ತವಿಕವಾಗಿ ಅನಂತ ಪದ್ಮನಾಭ, ಅವರ ಮನೆ ದೇವರು ಅನಂತ ಪದ್ಮನಾಭ ದೇವರೇ ಅಲ್ಲಿ ಆಚೆ ಬಾಲಿಕದಲ್ಲಿ ಇರೋದು. ಅನಂತೇಶ್ವರನ ಅನಂತವಾದದ್ದರಿಂದ ಅನಂತೇಶ್ವರನ ಸೇವೆಯನ್ನು ಮಾಡಿ ಹುಟ್ಟಿದ್ದರಿಂದ ಅಲ್ಲಿ ಮಗುವನ್ನು ಮಲಗಿಸಿ ದೇವರನ್ನು ಪ್ರಾರ್ಥನೆ ಮಾಡಿ ಮನೆಗೆ ಕರ್ಕೊಂಡ್ಬರ್ಬೇಕು. ತುಂಬ ಹೊತ್ತಾಗಿದೆ, ರಾತ್ರಿ ಹೋಗೋದು ಬಿಡೋದು ಅಂತ ವಿಕಲ್ಪ ಇಲ್ಲ, ಹೋಗಿ ಬಿಡುವ. 25-26 ಕಿಲೋಮೀಟರ್ ಆಗುತ್ತೆ ಅನಂತೇಶ್ವರ ದೇವಸ್ಥಾನದಿಂದ ಪಾಜಕ, ನಡೆದು ಹೋಗಬೇಕು. ಇವತ್ತೇ ಕಾಡು, ಇನ್ನು ಅವರ ಕಾಲದಲ್ಲಿ 750-800 ವರ್ಷದ ಕೆಳಗೆ ಸಿಕ್ಕಾಪಟ್ಟೆ ದೊಡ್ಡ ಕಾಡು. 1299 ಇಸ್ವಿ ಶ್ರೀಮದಾಚಾರ್ಯರ ಅವತಾರ 99 ಅಥವಾ 200 ಅದೊಂದು ಕೇಳಿದ್ರು. 78 ವರ್ಷ ಶ್ರೀಮದಾಚಾರ್ಯರು ಕಾಣುವಂತೆ ಇದ್ದದ್ದು, 78 ವರ್ಷ. ಅದಕ್ಕೆ 1278 ಅಂತ ಸ್ವಲ್ಪ ಅದೆಲ್ಲ ವಿಮರ್ಶೆ ಮಾಡಿ ಹಾಗೆ ಹೀಗೆ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ಗೆ ಬಂದಿರೋದು 1999 ಮಧ್ವ ಜಯಂತಿ ಅಂದರೆ ವಿಜಯದಶಮಿ. ಮುಂದೆ ಶ್ರೀಮದಾಚಾರ್ಯರು ಮಧ್ವ ನವಮಿ ಅಂತ ನಾವೇನು ಆಚರಣೆ ಮಾಡ್ತೀವಿ. 78 ಮುಗಿದು 79ನೇ ವರ್ಷಕ್ಕೆ ಶ್ರೀಮದಾಚಾರ್ಯರು ಇದಾದದ್ದು. 1200ನೇ ಶತಮಾನ, 12ನೇ ಶತಮಾನ ಅಂದರೆ 800 ವರ್ಷದ ಕೆಳಗೆ ಕಾಡು ಹೋಗಬೇಕು. ರಾತ್ರಿ ಹೊರಟೆಯಾರೆ ದಾರಿಯಲ್ಲಿ ಒಬ್ಬನ ಮೇಲೆ ಒಂದು ಪಿಶಾಚಿ ಹೊಕ್ಕು ರಕ್ತಕಾರಿ ಬಿದ್ದ. ಆದ ಮೇಲೆ ಎಲ್ಲರಿಗೂ ಆಶ್ಚರ್ಯ. ಸಾಮಾನ್ಯ ಪಿಶಾಚಿಗಳಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಈ ಮಗುವನ್ನೇನು ಮಾಡಲಿಲ್ಲಲ್ಲ ಅಂತ ಇವರಾಗಿ ಅವರೇ ಮಾತಾಡ್ಕೊಳ್ತಾ ಇದ್ರೆ ಆ ಪಿಶಾಚಿ ಹೇಳ್ತು, ಆ ಮಗು ಇದ್ದಾನೆ, ನೀವೆಲ್ಲ ಉಳಿದಿದ್ದೀರಿ ಅಂತ. ಮಗಕ್ಕೆ ಇಷ್ಟ ಹಾಕ, ಆ ಮಗುಗೂ ಇದಕ್ಕೂ ಏನು ಸಂಬಂಧ? ಆವಿಶ್ಯ ಪೂರುಷಮವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್. ಇದು ಪಿಶಾಚಿಗಳು ಓಡಾಡುವ ಕಾಲ ನಮ್ಮಲ್ಲಿ, ಅದಕ್ಕೆ ಒಂದು ಸಮಯ ಅಂತ ಹೇಳ್ತಾರೆ. ಸುಮಾರು 12 ಗಂಟೆ ಮೇಲೆ ಓಡಾಡಬೇಡಿ, 3 ಗಂಟೆವರೆಗೂ. ಇವತ್ತು ಪಿಶಾಚಿಗಳೇನು ತೊಂದರೆ ಕೊಡಲ್ಲ, ಅದಕ್ಕೆ ಟ್ರಾಫಿಕ್ ಜಾಮ್ ಆಗೋ ಥರ ನಾವು ಓಡಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಏನಂದರೆ ಅದು ಮಾಡಬೇಡಿ, ಅದು ಪಿಶಾಚಿಗಳು ಓಡಾಡುವಂತಹ ಕಾಲ. 3:30 ಮೇಲೆ ನಾವು ಎದ್ದು ಏನಾದರೂ ಕೆಲಸವನ್ನು ಮಾಡೋದು. ಜೀವನ ಅವನಿಗೆ ಅನಿವಾರ್ಯ ಅನ್ನೋದಾದರೆ ಬೇರೆ, ಇಲ್ಲಾಂದರೆ ಈ 12ರಿಂದ 3 ಗಂಟೆವರೆಗೂ ಮಲ್ಕೊಂಬೋದು ಒಳ್ಳೆಯದು, ಪಿಶಾಚಿಗಳ ಕಾಲ. ಹಾಗಾಗಿ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್, ನಾನು ನಿಮ್ಮನ್ನು ಎಲ್ಲರನ್ನ ಕೊಲ್ಲುವ ತಾಕತ್ತು ನನಗಿತ್ತು, ಯಶ್ ಶಕ್ತಿ ಗುಪ್ತಿ ರಹಿತ,
ನಿಮ್ಮ ಕೈಯಲ್ಲಿದೆಯಲ್ಲ ಮಗು, ಅದರಿಂದ ನೀವು ಉಳಿದ್ರಿ. ಏನು ಆ ಮಗು ವಿಶೇಷ ಅಂದರೆ, ಮೊದಲು ಆ ಆಚಾರ್ಯರನ್ನ ವಾಯುದೇವರು ಸರ್ಟಿಫೈ ಮಾಡಿದ್ದೇ ಪಿಶಾಚಿ. ಲೋಕೇಶ್ವರ ಸಬತಬಾಲ ತಮಕ್ಕಿಲೇತಿ, ಲೋಕಕ್ಕೆ ಒಡೆಯನಾದ ವಾಯುದೇವ ಅವನು ಅಂತ. ಇದಾದ ಮೇಲೆ ಮಗುವಿಗೆ ಹಾಲನ್ನೆಲ್ಲ ಕೊಡಿಸಿ ಸಾಬಾಲಕಂ ಪ್ರಯೋಜನ. ಒಮ್ಮೆ ಇದು ಮತ್ತೊಂದು ಘಟನೆಯನ್ನು ಹೇಳ್ತಾರೆ ಮಧ್ವಾಚಾರ್ಯರು. ಅಂದರೆ ವಾಸುದೇವ ಸಣ್ಣ ಮಗು ಇದ್ದಾಗ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ. ಕೆಲಸಕ್ಕೆ ಅಂದರೆ ಆವತ್ತಿನ ಕಾಲದಲ್ಲಿ ಒಬ್ಬರ ಮನೆಗೆ ಇನ್ನೊಬ್ಬರು ಕೆಲಸಕ್ಕೆ ಹೋಗೋ ಪದ್ಧತಿ ಇತ್ತು. ಇವು ಸಣ್ಣ ಪುಟ್ಟ ಊರಿನಲ್ಲಿ ಈ ಪದ್ಧತಿ ಇದೆ. ನಮ್ಮ ಮನೆ ಕೆಲಸ ಇದ್ದಾಗ ಅವ್ರು ಬರೋದು, ಅವ್ರ ಮನೆ ಇದ್ದಾಗ ರುಬ್ಬೋದು ಕುಟ್ಟೋದು ಇಲ್ಲದೆ ಇದ್ದರೂ ಮನೆಯಲ್ಲಿ ಶ್ರಾದ್ದ ಪಕ್ಷ ಇದ್ದಾಗ ಸಹಾಯಕ್ಕೆ ಬರೋದು ಇವತ್ತಿಗೂ ಇದೆ. ಆ ಕಾಲದಲ್ಲಿ ಇನ್ನೂ ಹೆಚ್ಚಿತ್ತು, ಬಡತನವೂ ಇತ್ತು. ಏನಾದರೂ ಅವರ ಮನೆಯಲ್ಲಿ ಪದಾರ್ಥವನ್ನು ಕೊಡೋರು. ಇವರು ಮಧ್ವಾಚಾರ್ಯರ ತಾಯಿ ಅವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಮನೆಗೆ ಅವರ ಅಕ್ಕ ಇತ್ತು, ಅಂದರೆ ಮಧ್ವರ ಅಕ್ಕ. ಅವಳ ಮೇಲೆ ಈ ಮಗುವನ್ನ ಬಿಟ್ಟು, ಅಮ್ಮ ನಾನು ಬೇಗ ಬರ್ತೀನಿ ನೋಡ್ಕೊಳ್ತಾ ಇರು ಆಯಿತು ಅಂತ. ಈ ಕೆಲವೆಲ್ಲ ಸಮಸ್ಯೆ ಮಕ್ಕಳು ಮೊದಲು ಇರ್ತಿತ್ತಾನೆ, ಇರ್ತೀನಿ ಹೋಗ ಅಂತ. ಅವ್ರು ಒಂಚೂರು ಪಕ್ಕಕ್ಕೆ ಹೋದ್ಮೇಲೆ ಆಡೋಕೆ ಶುರು ಮಾಡಿದ್ರೆ ಅಮ್ಮ ಬೇಕು ಅಂದರೆ ಸಾಕಾಗಿ ಹೋಗುತ್ತೆ. ಅಮ್ಮ ತರೋಕ್ಕಾಗಲ್ಲ. ಈಗೆಲ್ಲ ಫೋನ್ ಇದೆ, ವಾಟ್ಸಾಪಲ್ಲಿ ನಾವು ಫೋನ್ ಕಾಲ್ ಮಾಡಿ ನಿಮ್ಮಮ್ಮ ಇಲ್ಲ ಇದಾಗ ನೋಡು ಅನ್ಬೋದು. ಹಾಗೆಲ್ಲಿ ಸಾಧ್ಯ? ಅಳ್ಳಿಕ್ಕೆ ಶುರು ಮಾಡಿದ್ರು ಮಧ್ವಾಚಾರ್ಯರು. ಅವಳು ತೋಚೇ ಇಲ್ಲ, ಏನು ಮಾಡೋದು, ಏನೇನು ಹೇಳೋದು. ತಾತ ಸುಮುಖ ಅಳಬೇಡಮ್ಮ, ಅಮ್ಮ ನಿನಗೇನೋ ಒಳ್ಳೆ ತರ್ತಾಳೆ, ಆಟ ಸಾವನು ಇನ್ನೂ ಜಾಸ್ತಿ ಮಾಡ್ತಾ ಇತ್ತು. ಹಾಗೇನು ಮಾಡಿದ್ರು, ಬಾಯಿ ಮುಚ್ಚಿದ್ರೆ ಸಾಕು ಅಂತ ಆ ಮಂಚದ ಕೆಳಗೆ ಏನೋ ಕೈ ಹಾಕಿದ್ರು. ಹುರುಳಿ ತುಂಬ ಹೀಟ್, ಅದು ಹುರುಳಿಯ ಕಾಳುಗಳಿತ್ತು, ಅದನ್ನು ಬಾಯಿಗೆ ಹಾಕಿದ್ರು. ಸುಮ್ಮನಾಯಿತು. ಮತ್ತಳಕ್ಕೆ ಶುರು ಮಾಡಿತು. ಇನ್ನೊಂದಿಷ್ಟು ತೆಗೆದು ಹಾಕೋದು, ಹೀಗೆ ತೆಗೆಯೋದು ಹಾಕೋದು. ಒಂದು 2 ಮೂಟೆ ಹುರುಳಿ ತಿನ್ನಿಸ್ಬಿಟ್ಟು ಆಡಿಸ್ತಾರೆ ನಮ್ಮ ಆದಾಗೆಲ್ಲ ಬಾಯಿಗೆ ಹಾಕೋದು. ಅದನ್ನ ಕಲಕುಲಿತ್ತ ಕುಲಂ ಪ್ರಪಕ್ವಂ. ಆದ ಮೇಲೆ ತಾಯಿ ಪಾಪ ಅಲ್ಲಿ ಅಂದ್ಕೊಂಡ್ರು, ನನ್ನ ಮಗನ ಬಿಟ್ಟು ಬರಬಾರ್ದಾಗಿತ್ತು. ಇದು ಒಂದು ಪ್ರಸಂಗ. ಅಮ್ಮ ಹೋದ್ಲು, ಅವಳು ಪ್ಯಾನಿಕ್ ಆದ್ಲು, ಗಡಿಬಿಡಿ ಆಯಿತು. ಇಲ್ಲಿ ಬಂದ ಮೇಲೆ ಭಯ ಆಯಿತು. ಮಗಳನ್ನು ಕೇಳ್ತಾಳೆ, ಏನಾಯಿತು ಅಮ್ಮ, ನೀವು ಹೋದ್ಮೇಲೆ ತುಂಬ ಅಳ್ತಾ ಕೂತಿತ್ತು, ನಾನು ಅದಕ್ಕೆ ತುಂಬ ಅಳುವನ್ನು ಕಮ್ಮಿ ಮಾಡಬೇಕು ಅಂತ ಅದೇನೋ ಕೆಳಗಿಟ್ಟಿದೆಯಲ್ಲ ತಿನ್ನಿಸ್ದೆ. ಏನು ಅಂದು, ಅದು ಗೊತ್ತಿಲ್ಲ. ನೋಡಿದ್ರೆ ಹುರುಳಿ. ಅಲ್ಲಮ್ಮ ಅದು ತುಂಬ ಉಷ್ಣನೇ, ನನ್ನ ಕೂಸು ತಿನ್ನಿಸಿದ್ರೆ ಗತಿ ಏನು, ಎಷ್ಟು ತಿನ್ನಿಸ್ದೆ? ಏನೋ ಅಮ್ಮ ನೋಡೋದು 2 ಮೂಟೆ. ಎಂಥ ಕೆಲಸ ಮಾಡಿದೆ ನಾನು. ಹಾಲು ಕಾಸಿದ ಮೇಲೆ ಮಗುಗೆ ಎಲ್ಲಿ ಹೀಟ್ ಆಗತ್ತೋ ಅಂಥೇಳಿ ಮತ್ತೆ ಬಕೀಟಲ್ಲಿ ನೀರಿಟ್ಟು ತಣ್ಣೀರಲ್ಲಿಟ್ಟು ಅದು ತಣ್ಣಗಾದ ಮೇಲೆ ತುಂಬ ತಣ್ಣಗಾಯಿತು ಅಂತ ಮತ್ತೆ ಕಾಸಿ ಉಪ್ಪಂತ ಊರಿ ಇಷ್ಟೆಲ್ಲ ನಾ ಮಾಡ್ತಾ ಇದ್ರೆ ನೀ 2 ಮೂಟೆ ಹುರುಳಿ ತಿನ್ನಿಸ್ಬಿಟ್ಟು ಗತಿ ಏನು? ಅದಕ್ಕೇನಾಗಿಲ್ಲ. ಆರೋಗ್ಯಶಾಲಿನಿ ತದಾಪಿ ಪುರೇವ ಪುತ್ರೇ ವಿಸ್ಮೇರತಾಂ ಉಪಜಗಾಮ ಜನನ್ಯಮುಷ್ಯ. ಆರೋಗ್ಯವಾಗಿತ್ತು. ಅಂತೂ ಸದ್ಯ ದೇವರ ಜಪ ಮಾಡಿ ಏನು ನಮ್ಮ ಮಗು ಒಳ್ಳೇದಾಗಲಿ. ತುಂಬ ಗಾಬರಿಯಾಗಿದ್ದು ತಂದೆ ತಾಯಿ ಊರವರೆಲ್ಲ. ಇಲ್ಲೊಂದು ಮಾತಂತಾರೆ, ಇವರ ನಿಜವಾದ ತಾಯಿ, ವಾಯುದೇವರ ನಿಜವಾದ ತಾಯಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ವಾಯುದೇವರು ವಿಷ ಕುಡಿದಾಗೂ ಇಷ್ಟು ಪ್ಯಾನಿಕ್ ಆಗಿಲ್ಲ ಅಂತೆ. ಸಮುದ್ರ ಮಥನ ಆದಾಗ ವಿಷ ಬಂತು, ವಾಯುದೇವರು ಕುಡಿದ್ರು, ಒಂದು ಸ್ವಲ್ಪ ರುದ್ರದೇವರು ಕೊಟ್ಟರು. ಯಾರೋ ಲಕ್ಷ್ಮೀದೇವಿಗೆ ಬಂದು ಹೇಳಿದ್ರು, ನಿಮ್ಮ ಮಗ 2 ಬಕೆಟ್ ವಿಷ ಕುಡ್ದ. ಹೌದಾ? ರಾತ್ರಿ ಉಪ್ಪಿಟ್ಟು ಕ್ಯಾನ್ಸಲ್ ಅಂದಂತ. ಇಷ್ಟು ಕ್ಯಾಶುವಲ್ ಆಗಿ ತಗೊಂಡು ಏನೋ ಎಳ್ಳೀರು ಕುಡ್ದ ಇದ್ದಾಗ. ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ. ಇದು ಕಥೆ. ನಮಗೊಂದು ಅಲಾರ್ಮ್. ಏನು? ವಾಯುದೇವರನ್ನು ಮರೆತಾಗ ನಿಮಗೆ ತುಂಬ ಗಾಬರಿ ಇರುತ್ತೆ. ಅವರನ್ನು ಉಪೇಕ್ಷೆ ಮಾಡಿದಾಗ, ನನ್ನ ಮಗ ಅಲ್ಲದೆ ಇರಬಹುದು ವಾಯುದೇವರು, ನನ್ನ ಮಗ ಅಲ್ಲ, ನಮ್ಮ ಅಪ್ಪ ಅವರು. ನಮಗೆ ನಿಮಗೆ ಅವರು ದೇವರನ್ನು ತೋರಿಸಿಕೊಟ್ಟಿದ್ದಾರೆ, ಅನುಗ್ರಹ ಮಾಡಲಿಕ್ಕೆ ಅವತಾರ ಮಾಡಿದ್ದಾರೆ ಗುರುಗಳು. ಅವರನ್ನು ನಾನು ಮರೆತು ಲೌಕಿಕವಾಗಿ ಇವತ್ತು ನಾನು ಬಹಳ ಚೆನ್ನಾಗಿರ್ಬೋದು, ಆದರೆ ನನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಇದೆಯಲ್ಲ, ಜೀವನದ 2ನೇ ಇನ್ನಿಂಗ್ಸು, ಹೆಂಗಂಡು ಎನರ್ಜೆಟಿಕ್ ಇದ್ದಾಗ ನಾನೆಲ್ಲ ಬಿಟ್ಟಿರ್ತೇನೆ. ಬಿಡಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಬಿಡಲೇಬಾರ್ದು. ಅದಕ್ಕೆ ಆಮೇಲೆ ಅನಿಸುತ್ತೆ, ಇಷ್ಟೆಲ್ಲ ಬಿಟ್ಟನಲ್ಲ, ನಾನಾ ಸಮಸ್ಯೆಗಳು,
ಅದ್ಯಾಕೆ? ದೇವರನ್ನು ಬಿಟ್ಟಿದ್ದರಿಂದ. ಅಲ್ಲ, ದೇವರನ್ನು ಹಿಡ್ಕೊಂಡ್ರೆ ಜೀವನ ನಡಿಬೇಕಲ್ಲ. ಅವ್ನು ನಡೆಸ್ತಾನೆ. ದೇವರನ್ನು ಬಿಟ್ಟೋರು ಮಾತ್ರ ಕೆಲಸದಲ್ಲಿದ್ದಾರೆ, ಹಿಡ್ಕೊಂಡವರೆಲ್ಲ ಕೆಲಸದಲ್ಲಿ ಇಲ್ಲ ಅಂತಲ್ಲ. ಹಿಡ್ಕೊಂಡವರು ಒಳ್ಳೊಳ್ಳೆ ಕೆಲಸದಲ್ಲೇ ಇದ್ದಾರೆ, ಅದರೆಲ್ಲ ತಾಪತ್ರಯ ಅಲ್ಲ. ದೇವರನ್ನೇ ಪೂಜೆ ಮಾಡುವವರಷ್ಟು ಇವರು ಪುರುಸತ್ತು ಇಲ್ಲದೆ ಇರಬಹುದು. ಆದರೆ ವಾಯುದೇವರನ್ನ ಗುರುಗಳು ಅನ್ನೋದನ್ನು, ದೇವರನ್ನ ರಕ್ಷಕ ಅನ್ನೋದನ್ನು ಮರಿಬೇಡಿ. ಮರೆತದ್ದರಿಂದಲೇ ಇಷ್ಟೆಲ್ಲ ಪ್ಯಾನಿಕ್ ಆಗೋದು. ಇನ್ನೊಂದು, ಯಾರಿಗೆ ಅಧ್ಯಾತ್ಮದ ಬಗ್ಗೆ ಸ್ವಲ್ಪ ಚಿಂತನೆ ಇದೆ, ಇನ್ ದಿ ಸೆನ್ಸ್ ನಮ್ಮ ಮೇಲೆ ಒಬ್ಬ ನಿಯಾಮಕ ಇದ್ದಾನೆ, ನಮ್ಮ ಮೇಲೆ ಒಬ್ಬ ನಿಯಾಮಕ ಶಕ್ತಿ ಇದೆ ಅಂತಾದರೆ ಜೀವನದಲ್ಲಿ ಇಬ್ಬರಿಗೂ ಸಮಸ್ಯೆ ಬರುತ್ತೆ. ನಂಬಿದವರಿಗೂ ಬರುತ್ತೆ, ನಂಬಿಕೆ ಇಲ್ಲದವರಿಗೂ ಬರುತ್ತೆ. ಆದರೆ ದೇವರಲ್ಲಿ, ಪಾಪ ಪುಣ್ಯಗಳಲ್ಲಿ ನಂಬಿಕೆ ಇರೋರಿಗೆ ಒಂದು ರೆಸಾರ್ಟ್ ಇದೆ. ಏನಂತ? ನನ್ನ ಪ್ರಾಚೀನ ಕರ್ಮ ನನಗೆ ಹೀಗೆ ಮಾಡಿದೆ ಅಂತ. ಆದರೆ ದೇವರಿಲ್ಲ, ಕರ್ಮಾದಿಗಳು ಇಲ್ಲ ಅನ್ನೋರಿಗೆ ಸಾಯೋವರೆಗೂ ಅವ್ರು ಅನ್ಕೋತಾ ಇರ್ತಾರೆ, ಸ್ವಲ್ಪ ಯಾಮಾರ್ಬಿಟ್ಟೆ ಸರ್, ನಾನು ಯಾಮಾರದೆ ಇದ್ರೆ ಈಗ ಹೇಗಿರ್ತಾ ಇದ್ದೆ ಅಂತ ಇಡೀ ಜನ್ಮ ಯಾಮಾರೇ ಇರ್ತೀವಿ. ಇಲ್ಲ, ಅದು ದೇವರ ಸಂಕಲ್ಪ, ಆದ್ದರಿಂದ ಆಗಲಿಲ್ಲ. ಹರಿಚಿತ್ತ ಸತ್ಯ ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತ ನೀವೆಲ್ಲ ಕೇಳಿರ್ಬೋದು. ಅನೇಕ ಬಾರಿ ನಾನು ಅದನ್ನು ದೃಷ್ಟಾಂತವಾಗಿ ಹೇಳಿರ್ತೇನೆ. ಅದು ಒಂದು ಇದರಲ್ಲಿ ಬಂದ ವಿಷಯ, ವಾಟ್ಸಾಪಲ್ಲಿ. ಇಟ್ ವಾಸ್ ಎ ವೆರಿ ಗುಡ್ ಮೆಸೇಜ್ ಆ್ಯಂಡ್ ಪ್ರೊವೋಕಿಂಗ್. ಅದು ಅಂದರೆ ದೇವರಲ್ಲಿ ಈ ದೇಶದಲ್ಲಿ ನಂಬಿಕೆ ಇದೆ, ಜೀನ್ಸಲ್ಲಿದೆ ಅನ್ನೋದಕ್ಕೆ ಭಾಗವತ ಅನ್ನತ್ತೆ, ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ನೀವು ಹುಟ್ಟಿರುವ ಭೂಮಿಯ ಮಣ್ಣಿನಲ್ಲಿ, ಆ ನೀರಿನಲ್ಲಿ, ಈ ಗಾಳಿಯಲ್ಲಿ ದೇವರು ಅನ್ನುವ ಅವೇರ್ನೆಸ್ ಇದೆ. ನಿನಗೆ ಬೇಡ ಅಂದರೂ ನಿನ್ನ ಜೀನ್ಸಿನಲ್ಲಿ, ನಿನ್ನ ಅಪ್ಪ ಅಮ್ಮ ಹಾಕಿದ ಆ ಜೀನ್ಸಿನಲ್ಲಿ, ಅನ್ನದಲ್ಲಿ, ಆಹಾರದಲ್ಲಿ ದೇವರು ಅನ್ನುವ ನಂಬಿಕೆ ಇದೆ. ತೀರಾ ನಾಸ್ತಿಕವಾಗಿ ನಾನು ಬಿಹೇವ್ ಮಾಡಲಿಕ್ಕಾಗಲ್ಲ. ಬಾಯಲ್ಲಿ ಆಡಬಹುದು, ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ಚಿಚ್ತಾ ಇರುತ್ತೆ. ತಿರುವನಂತಪುರಮಲ್ಲಿ ಹಿಂದೆ ಆವಾಗ ಒಂದು ನಾಸ್ತಿಕರೆಲ್ಲ ಸೇರಿ, ಅಲ್ಲೆಲ್ಲ ಸ್ವಲ್ಪ ಇದೆಯಲ್ಲ, CPI, ಕಮ್ಯುನಿಸ್ಟು, ಅವರೆಲ್ಲ ಸೇರಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ರು. ಇಲ್ಲಿ ಅವರೆಲ್ಲ ಹೋಗಿದ್ರಂತ. ನಾಳೆ ಬೆಳಗ್ಗೆ 9 ಗಂಟೆಗೆ ಸಭೆಯನ್ನು ಅವಶ್ಯವಾಗಿ ಎಲ್ಲರೂ ಬರಬೇಕು, ಯಾರೂ ದಯಮಾಡಿ ಎಲ್ಲೂ ಹೋಗಬಾರ್ದು, ದೇವರ ದರ್ಶನ ಗೀವರ ದರ್ಶನ ಅಂತ ಹೋಗಬೇಡಿ, ಯಾಕೆಂದರೆ ಇದು ನಾಸ್ತಿಕರು ಅರೇಂಜ್ ಮಾಡಿರುವ ಸಭೆ. ಆಯಿತು ಅಂತ ಎಲ್ಲ ಒಪ್ಕೊಂಡು 8:30 ಪ್ರತಿಯೊಬ್ಬರು ದೇವಸ್ಥಾನದಲ್ಲಿ ಇದ್ರಂತೆ. ಯಾಕೆ ಅಂದ್ರು, ಸಭೆ ನಿರ್ವಿಘ್ನವಾಗಿ ನಡೆಯಲಿ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ದೇವೆ. ನಿರುಮಕಕ್ಕೆ ಠಾಕ, ದೇವರೇ ಇಲ್ಲ ಅನ್ನುವ ಸಭೆಯಲ್ಲಿ ದೇವರ ಪ್ರಾರ್ಥನೆಯಿಂದ. ಅದು ನಿಮ್ಮ ಜೀನ್ಸಲ್ಲಿ ಬಂದಿರುವಂಥದ್ದು. ಎಲ್ಲಿ ಇಂಗ್ಲೆಂಡಿನಲ್ಲಿ ಯಾವುದೋ ಒಬ್ಬ ದೊಡ್ಡ ಸರ್ಜನ್, ಬಹಳ ದೊಡ್ಡ ಡಾಕ್ಟರು, ಬೇರೆ ಬೇರೆ ಊರುಗಳಿಗೆ ಹೋಗಿ ಅವನು ಸರ್ಜರಿ ಮಾಡೋದು. ಪ್ರಾಯ ಅವನು ಫ್ಲೈಟಲ್ಲೇ ಓಡಾಡ್ತಾ ಇದ್ದ. ಒಮ್ಮೆ ಮಾತ್ರ ಸಮೀಪದ ಊರು ಅಂಥೇಳಿ ಅವನು ಕಾರನ್ನು ತೆಗೆದುಕೊಂಡು ಹೋಗಬೇಕು ಅಂದ್ಕೊಂಡ. ಕಾರ್ ಡ್ರೈವರ್ ಬರಲಿಲ್ಲ, ಸಮಥಿಂಗ್ ಇಟ್ ಹ್ಯಾಸ್ ಏನೋ ಆಯಿತು. ಅಗೈನ್ ಫ್ಲೈಟಲ್ಲೇ ಹೊರಟ. ವೆದರ್ ಪ್ರಾಬ್ಲಮ್ಮು, ಫ್ಲೈಟ್ ಪ್ರಾಬ್ಲಮ್ಮು, ಸಮಥಿಂಗ್, ಅದು ಏನು ಗೊತ್ತಿಲ್ಲ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ. ಸರಿ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಅನೌನ್ಸ್ ಮಾಡಿದ್ರೆ ಯಾರು ಗಲಾಟೆ ಮಾಡೋದಿಲ್ಲ. ಈ ಗಾಡಿಗಳಲ್ಲಿ ಇನ್ನೊಂಚೂರು ಮುಂದೆ ಬಿಟ್ಬಿಡಪ್ಪ ಅಂತ ಅಂದಾಗ, ಫ್ಲೈಟಲ್ಲಿ ಇನ್ನೊಂಚೂರು ಮುಂದೆ ಬಿಟ್ಬಿಡು ಅಂದರೆ ಸದ್ಯ ಇಳಿಸು ಅಂತಾನೆ ಅನ್ನೋದು. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಯಿತು. ಅತಿಯಾದ ಕೊರೆಯುವ ಚಳಿ ಆ ಊರುಗಳಲ್ಲಿ. ಅದೊಂದು ಫೀಲ್ಡಲ್ಲಿ ಲ್ಯಾಂಡ್ ಆಗಿದೆ. ಮಧ್ಯರಾತ್ರಿ ಅನೌನ್ಸ್ ಮಾಡಿರುತ್ತೆ, ನಾಳೆ ಬೆಳಗ್ಗೆ ಫ್ಲೈಟ್ ಇಂಜಿನಿಯರ್ ಬರ್ತಾನೆ, ಏನೋ ಪ್ರಾಬ್ಲಮನ್ನು ರೆಕ್ಟಿಫೈ ಮಾಡ್ತಾನೆ. ಎಲ್ಲರಲ್ಲೂ ಒಂದು ಪ್ರಾರ್ಥನೆ, ಇಲ್ಲಿ ಯಾವ ತರಹದ ಅನುಕೂಲತೆ ಇಲ್ಲ. ಆದರೆ ಹಳ್ಳಿಯಲ್ಲಿ ಮನೆಗಳಿದ್ದಾವೆ. ಮನೆಗಳವರನ್ನು ಕೇಳಿ, ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬರು ಇಬ್ಬರು ಅಕಾಮಿಡೇಷನ್ಗೆ, ಯಾಕೆಂದರೆ ಹೊತ್ಕೊಳ್ಲಿಕ್ಕೆ ಬೇಕು, ಹಾಸ್ಕೊಳ್ಲಿಕ್ಕೆ ಬೇಕು, ಹೇಗಂದ್ರೆ ಹಾಗೆ ನಾವು ಮಲಗಲಿಕ್ಕೆ ಆಗೋದಿಲ್ಲ. ಕೇಳಿ ಅಂದರು. ಒಬ್ಬೊಬ್ಬರ ಮನೆಯಲ್ಲಿ ಎಲ್ಲರೂ ಅಂತೂ. ಆದರೂ ಇವನಿಗೆ ಏನೋ ಬೇಸರ, ಛೇ ನಾನು ಹೇಗೋ ಎಂದೂ ಹೀಗೆ ಮಲಗಿ ಲಕ್ಸುರಿಯಾಗಿ ಲೈಫೆಲ್ಲ ಲೀಡ್ ಮಾಡಿದವನು. ಆಯಿತು, ಇವತ್ತೊಂದಿನ ತಾನೇ ನಾನು ಕಾರ್ ತೊಗೊಂಡೋಗಿದ್ರೆ ಚೆನ್ನಾಗಿರೋದು, ಏನೇನೋ ಒಂದೇ ಕ್ವಶನ್ ಆನ್ಸರ್ಸು ಮನಸ್ಸಿನಲ್ಲಿ ನಮಗೆ ಪ್ರಶ್ನೆ ಉತ್ತರಗಳು ಇರತ್ತಲ್ಲ. ಯಾರೋ ಮನೆಯಲ್ಲಿ ಹೋಗಿ ಮಲಗಿದಾನೆ, ಅವನಿಗೆ ನಿದ್ದೆ ಹತ್ತಿಲ್ಲ, ನಿದ್ದೆ ಇನ್ನೇನು ಬರಬೇಕು. ಅಷ್ಟೊತ್ತಿಗೆ ಆ ಮನೆ ಹೆಣ್ಣು ಮಗಳು ಏನೋ ಪೂಜೆ ವಟ 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 ಪೂಜೆ ಮಾಡ್ತೀಯಾಳೆ, ಮಂತ್ರ ಹೇಳ್ತೀಯಾಳೆ, ಅವಳದೇನೋ ಅವಳ ಭಾಷೆಯಲ್ಲಿ. ಇವನಿಗೆ ಸಾಕಾಗೋಯ್ತು.
ಇವಳಿಗೆ ಒಂದು ಸೊಳ್ಳೆ ಕೂಗಿದ್ರೂ ನಿದ್ದೆ ಬರಲ್ಲ, ಇವಳು ಮಂತ್ರ ಹೇಳ್ತಾನೆ ಇದ್ದಾಳೆ, ಆಗಾಗ ಏನೋ ಶಬ್ದ. ಆದರೆ ಇನ್ಯಾರೋ ಮನೆ ಆದರೂ ಫೈನಲ್ ಆಗಿ ಕೇಳ್ಬಿಟ್ಟರು, ವಾಟ್ ಯು ಆರ್ ನಾನ್ ಸೆನ್ಸ್ ಡೂಯಿಂಗ್ ಅಟ್ ದಿಸ್ ಟೈಮ್. ಅವಳು ಹೇಳಿದ್ರು, ಕ್ಷಮಿಸಿ, ನಿಮಗೆ ತೊಂದರೆ ಆಗಿರ್ಬೋದು, ನಾನು ಒಂದು ಇಷ್ಟು ದಿವಸ ನಾನು ನಂಬಿದ ದೇವರ ಆರಾಧನೆ ಮಾಡ್ತಾ ಇದ್ದೇನೆ. ದೇವರ ಆರ್ ಯು ಗೋಯಿಂಗ್ ಟು ಬಿಲೀವ್ ದ ಗಾಡ್? ಅಷ್ಟೇ. ನಾವೆಲ್ಲ ದರಿದ್ರರು, ಸಮಸ್ಯೆ ಬಂದಾಗ ಅವನೇ ಗತಿ, ಅವನ ಪೂಜೆ ಮಾಡ್ತಾ ಇದ್ದೀನಿ. ಏನು ನಿನ್ನ ಸಮಸ್ಯೆ? ತುಂಬ ದೊಡ್ಡ ಸಮಸ್ಯೆ ಇದೆ, ಆದರೆ ಪರಿಹಾರ ಇದೆ. ನಾವು ಬಡವರಾದದ್ದರಿಂದ ಆ ಪರಿಹಾರವನ್ನು ನಾವಿನ್ನೂ ಪಡೀಲಿಕ್ಕಾಗಿಲ್ಲ. ಏನು ನಿನ್ನ ಸಮಸ್ಯೆ? ಅದಕ್ಕೆ ಯಾರೋ ಹೇಳಿದ್ರು, ನೀವು ದೇವರ ಆರಾಧನೆ ಮಾಡಿ ಸರಿ ಹೋಗುತ್ತೆ. ನಾನು ಮಾಡ್ತಾ ಇದ್ದೇನೆ, ನನಗೆ ಇವತ್ತಲ್ಲ ನಾಳೆ ನನ್ನ ಮಗ ಸರಿ ಹೋಗ್ತಾನೆ. ಏನು ನಿನ್ನ ಮಗನಿಗೆ? ನನಗೊಬ್ಬ ಮಗ ಇದ್ದಾನೆ, ಅವನು ದೊಡ್ಡ ಕಾಯಿಲೆ ಇದೆ, ಆ ಕಾಯಿಲೆ ಕ್ಯೂರಬಲ್, ಅದು ಅದಕ್ಕೆ ಮೆಡಿಸನ್ ಇದೆ, ಆದರೆ ಆ ಮೆಡಿಸನ್ ಮಾಡಿಸಲಿಕ್ಕೆ ನನ್ನಲ್ಲಿ ಹಣ ಇಲ್ಲ. ನನ್ನ ದೇವರು ಇವತ್ತಲ್ಲ ನಾಳೆ ಒಂದು ಡಾಕ್ಟರ್ಗಾದರೂ ಫ್ರೀ ಮಾಡೋ ಬುದ್ಧಿ ಕೊಡ್ತಾನೆ, ಇಲ್ಲ ಯಾರೋ ಸ್ಪಾನ್ಸರ್ಸ್ ಬರ್ತಾರೆ ಅಂತ ನಾನು ನಂಬಿದ್ದೇನೆ. ಏನು ಆ ರೋಗ ನಿನ್ನ ಮಗನದ್ದು ಅಂತ ಹೇಳಿದ್ರೆ, ಆ ರೋಗವನ್ನು ಅವಳು ಹೇಳಿದ್ಲು. ಆ ಡಾಕ್ಟರ್ ಹೆಸರೇನು ಅಂದರೆ, ಹೇಳಿದ ಕೂಡಲೇ ಅವನು ಅಳ್ತಾ ಕೂತ್ಬಿಟ್ರು. ಯಾಕೆ ಅಂದರೆ ಅವನೇ ಅಂತ ಡಾಕ್ಟ್ರ್. ಅವನಿಗಿಷ್ಟು ಆಶ್ಚರ್ಯ. ಮತ್ತಿನ್ನೊಮ್ಮೆ ಕೇಳದ, ಎಸ್, ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಬಿಲೀವ್ ದ ಗಾಡ್ ಅನ್ನಂತೆ. ಯಾಕೆ ಅಂದರೆ, ಏನು ದೇವರ ವಿಪರ್ಯಾಸ, ನನ್ನ ಜೀವನದಲ್ಲಿ ಇದುವರೆಗೂ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿಲ್ಲ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದ ಮೇಲೆ ನಿನ್ನ ಮುಂದಿನ ಮನೆಯಲ್ಲೋ ನಿನ್ನ ಹಿಂದಿನ ಮನೆಯಲ್ಲೋ ನಾನಿದ್ದಿದ್ರೆ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಿನ್ನ ಮನೆಗೆ ನಾನು ಬರುವಂತೆ ದೇವರ ವ್ಯವಸ್ಥೆ. ನನಗೆ ಒಳ್ಳೆ ಕಣ್ತುಂಬ ನಿದ್ದೆ ಬಂದಿದ್ರೆ ನೀನು ಮಂತ್ರ ಸ್ತೋತ್ರ, ಕೆಲವರು ಎಂಥ ನಿದ್ದೆ ಮಾಡ್ತಾರೋ ಅವ್ರ ಪಕ್ಕ ಏನು ಬೇರೆ ತಾಡನ ಮಾಡಿದ್ರೂ ಹೇಳಲ್ಲ. ನನಗೆ ನಿದ್ದೆ ಬರಲಿಲ್ಲ. ಜನರಲ್ ಆಗಿ ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ. ಅವ್ರದ್ದೇ ಆದ ಸ್ಟೇಟಸ್ ಇರತ್ತೆ. ಇನ್ಯಾರ್ದು ಮನೆಗಿಂದ ನ್ಯೂಸೆನ್ಸ್ ಅಂತ ನಿನ್ನನ್ನು ನಾನು ಮಾತಾಡಿಸ್ದೆ, ನಿನ್ನ ಪುರಾಣ ಬೇರೆ ಕೇಳದೆ. ನೀನೇನು ಕಾಳಜಿ ಮಾಡಬೇಡ, ನಿನ್ನ ದೇವರು ನಿನಗೆ ವರ ಕೊಟ್ಟ. ಆಗಬೇಕಲ್ಲ ಸ್ವಾಮಿ, ಆ ಡಾಕ್ಟರೇ ನಾನು, ನಿನ್ನ ಮಗನನ್ನು ನಾನು ಹೋ ಅಂತ ಅವಳು ಅರ್ಥ ಕೂತ್ಬಿಟ್ಟು, ನನ್ನ ದೇವರಿದ್ದಾನೆ ಅಂತ ಹೇಳಿದೆ. ನಿನ್ನ ದೇವರಿದಾನೋ ಬಿಟ್ಟಿಯಾನೋ, ನಿನ್ನ ನಂಬಿಕೆನೇ ದೇವರು ಅಂತ ನನಗೆ ವಿಶ್ವಾಸ ಬಂದಿದೆ. ನಿನ್ನ ಮಗ ಸರಿ ಹೋಗ್ತಾನೆ, ನಾನು ಇವತ್ತಿನಿಂದ ದೇವರನ್ನು ನಂಬುತ್ತೇನೆ ಅಂತ. ಹಾಗಾದರೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಪ್ರಾಯ ಇವತ್ತು ನಮಗಾಗಿರೋದೇನೆಂದರೆ, ಒಂದು ಹಂತದಲ್ಲಿ ನಾವು ದೇವರ ಹತ್ರ ಹೋಗ್ತಾ ಇದ್ದೇವೆ, ಆದರೆ ಇನ್ನೊಂದು ಹಂತದಲ್ಲಿ ನಮ್ಮ ತಲೆಯಲ್ಲಿ ನನಗೆ ಬೇಕಾದಷ್ಟು ಹಣ ಇದೆ, ನನ್ನ ಪಾಡಿಗೆ ನಾನು ಬದುಕಬಲ್ಲೆ, ಯಾವ ತರಹದ ದೇವರು ಧರ್ಮ ಏನೂ ನನಗೆ ಬೇಡ ಅನ್ನೋದು ನನ್ನಲ್ಲಿ ಹಮ್ಮಿದೆ. ದೇವರಂತ ನಿನಗೆ 1000 ಇದ್ರು ನೆಮ್ಮದಿ ಅದು ದುಡ್ಡಿಂದ ಬರಲ್ಲಣ್ಣ, ಅದು ನಾನು ಕೊಡಬೇಕು ಅಂತಾನೆ ದೇವರು. ಅದು ನಿನಗೆ ಬರಬೇಕಾದ್ರೆ ನಮ್ಮ ಶಾಸ್ತ್ರ ಹೇಳಿದ ಸೊಲ್ಯೂಷನ್. ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಒಂದು ಪದ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಅವತಾರಿಕೆಯನ್ನು ಹೀಗೆ ಕೊಡ್ತಾರೆ ಅವರು. ಸರ್, ನೀವು ಮೋಕ್ಷ ಗೀಕ್ಷ ಅದಾಗತ್ತೆ ಇದಾಗತ್ತೆ ಅದೆಲ್ಲ ಬಿಡಿ ಸರ್, ಈಗ ಅದೆಲ್ಲ ಬೇಡ. ಈಗ ಮೋಕ್ಷ ಕೊಡ್ತೀನಿ ಅಂದರೂ ನಾನು ಬರ್ಲಿಕ್ಕೆ ತಯಾರಿಲ್ಲ. ಇಲ್ಲಿ ಯಾರು ಹೋಗ್ತಾರೋ ಗೊತ್ತಿಲ್ಲ. ದೇವರಿಗೆ ಬಂದು ಪವಮಾನಾಚಾರ್ಯ ಈಗ ಮೋಕ್ಷಕ್ಕೆ ಬರ್ತೀರಾ ಅಂದರೆ, ಸ್ವಾಮಿ ಈ ಸದ್ಯಕ್ಕೆ ಬೇಡ, ನಾನಿನ್ನೂ ಇರಬೇಕು ಅಂತಿದ್ದೀನಿ, ನೀವು ಹೋಗಿ ಅಂತಾನೆ ಇನ್ನೂ ಅಂತೇವೆ. ದೇವರು ಕೊಡಲ್ಲ, ನಾವು ಹೋಗಲ್ಲ, ಅದು ಬೇರೆ. ಮುಖ್ಯವಾಗಿ ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ. ಭಾರ ಹೊತ್ತಿರುವ ವ್ಯಕ್ತಿಗೆ, ತಲೆಯ ಮೇಲೆ ತುಂಬ ಭಾರ ಹೊತ್ತಿದ್ದಾನೆ, ನಡೆದು ಬಂದಿದ್ದಾನೆ, ಸುಸ್ತಾಗಿದ್ದಾನೆ, ಅವನಿಗೆ ಬೇಕಾದದ್ದೇನು? ಭಾರದ ಬಿಡುಗಡೆ. ಭಾರವನ್ನು ಕೆಳಗಿಳಿಸ್ಬೇಕು. ಅದು ಬಿಟ್ಬಿಟ್ಟು ಅವನಿಗೆ ಸನ್ಮಾನ ಮಾಡ್ತೀವಿ ಅಂದರೆ, ವಾಟ್ ಎ ವಂಡರ್ಫುಲ್, ಎಷ್ಟು ಕೆ ಜಿ ಎತ್ಕೊಂಡಿರಿ, ಹಾಗೇ ನೀವು ಎತ್ಕೊಂಡ್ರೆ ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋತೀವಿ, ನಿಮ್ಮ ತಲೆ ಮೇಲೆ ನಮ್ಮ ಮಗು ಕೂಡಿಸ್ಬಿಟ್ಟು ಒಂದು ಫೋಟೋ ತೆಗಿತೀವಿ, ನಿನ್ನ ಮಗಕ್ಕೆ ಇಟ್ಟು ಹಾಕ. ಇದು ಅವನನ್ನು ಹೊಗಳದಾಗಲ್ಲ, ಅದು ಸಾಂತ್ವನ ಅಲ್ಲ. ತಲೆಯ ಮೇಲೆ ಭಾರ ಹೊತ್ತವನಿಗೆ ಬೇಕಾದದ್ದು ಬಿಡುಗಡೆ. ನನ್ನ ಸಂಸಾರದ ನಾನಾ ಸಮಸ್ಯೆಗಳಿಗೆ ಏನಾದರೂ ನಿಮ್ಮ ಪುರಾಣಗಳಲ್ಲಿ, ನಿಮ್ಮ ಪ್ರವಚನಗಳಲ್ಲಿ ಸೊಲ್ಯೂಷನ್ ಇದೆಯಾ? ನಿಮ್ಮ ಶಾಸ್ತ್ರದಲ್ಲಿ ಇದೆಯಾ? ಅದನ್ನು ಹೇಳಿ ಸರ್. ಆಮೇಲೆ ಮೋಕ್ಷ, ಪರೋಕ್ಷ ಜ್ಞಾನ ಅದೆಲ್ಲ ಆಮೇಲಿಂದು. ತಲೆ ಬಿಸಿಯನ್ನು ಕಡಿಮೆ ಮಾಡೋದೇನಾದರೂ ಇದೆಯಾ ಅಂದರೆ, ಶೃಣ್ವನ್ ಗಣನ್ ಸಂಸ್ಮರಯನ್ಶ್ಚ ಚಿಂತಯನ್. ನಿನಗೆ ತಲೆ ಬಿಸಿ ಬಂದದ್ದೇ ದೇವರ ವಾರ್ತೆಯನ್ನು ಬಿಟ್ಟದ್ದರಿಂದ. ಅದನ್ನು ನೀನು ಕೇಳಲಿಕ್ಕೆ ಶುರು ಮಾಡು.
ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಂಗೆ ತಲೆನೋವು ಬರಲಿ ಆಮೇಲೆ ವಾಯುಸ್ತುತಿ ಪಾರಾಯಣ ಮಾಡ್ತೇನೆ ಅನ್ನೋದಕ್ಕಿಂತ ವಾಯುಸ್ತುತಿ ಪಾರಾಯಣ ಮಾಡು, ತಲೆನೋವೇ ಬರಲ್ಲ. ಅವನಂದ ವಾಯುಸ್ತುತಿ ಪಾರಾಯಣ ಮಾಡು ಅಂದಾಗೆಲ್ಲ ತಲೆನೋವು ಬರುತ್ತೆ ಅಂತ. ಇಲ್ಲ, ಮಾಡು ನೀವು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳನ್ನು ಇಹಪರಂಗಳಲ್ಲಿತ್ತು ಸಲಹುವುದು, ಭುವನ ಪಾವನ ವೆನಿಪಲ ಕುಮೀಧಮನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಶ್ರವಣ ಮನಕಾನಂದವೀವುದು, ಆವನ ಶ್ರವಣ ಮನನ ನಿಧಿಧ್ಯಾಸನ, ಆ ವಿಷ್ಣುವಿನ ಭಕ್ತಿ ಮಹಾಪ್ರಸದಂಗಳು, ಕೈವಲ್ಯ ಪದಕ್ಕೆ ಕಿದನೇಚ್ಚಣಿಕೆಂದು ಭಾವಜ್ಞರು ಬೆಳುವರು, ವೇದ ಭಾವಜ್ಞರು ಬೆಳುವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ದೇವರ ವಾರ್ತೆ ಕೇಳಿದ್ರೆ ನೆಮ್ಮದಿ ಶಾಂತಿ ಅದು ಸಿಗತ್ತೆ. ಅದಕ್ಕಾಗಿ ಇದು ಪಾಂಡವರಿಗೆ ಹೇಳಿದರು. ಧರ್ಮರಾಜ ತುಂಬ ಬೇಜಾರು ಮಾಡಿಕೊಂಡ, ನಾನು ದ್ಯೂತ ಆಡಿ ಎಲ್ಲರಿಗೂ ಅವಸ್ಥೆ ಈ ಥರ ಬರೋ ಥರ ಮಾಡಿದೆ, ನಮ್ಮಷ್ಟು ಕಷ್ಟಪಟ್ಟವ್ರು ಯಾರು ಇಲ್ಲೇ ಇಲ್ಲ ಅಲ್ವಾ. ಆಗ ಹೇಳಿದ್ದು ನಳಚರಿತ್ರೆ. ಧೂಮ್ಯಾಚಾರ್ಯರು ಹೇಳ್ತಾರೆ, ಅಪ್ಪ ನೀನೇನು ಕಷ್ಟಪಟ್ಟಿರಿ, ದೇವರ ಸಂಕಲ್ಪ, ನಿನ್ನ ಅಪ್ಪನಷ್ಟು ಕಷ್ಟಪಟ್ಟಿದ್ದಾರೆ, ನಳನ ಚರಿತ್ರೆ ಕೇಳು ಅಂದಾಗ ನಡಬೋದ. ಸ್ವಾಮಿ ಇಷ್ಟೆಲ್ಲ ಕಷ್ಟಪಟ್ಟಿಯಾರ, ಈಗ ನೀನು ಕಷ್ಟಪಟ್ಟೋ ನಳ ಕಷ್ಟಪಟ್ಟು. ಸಾರ್ ನಾ ಕಷ್ಟನೇ ಪಟ್ಟಿಲ್ಲ ಅಂದ. ಯಾಕೆ? ನಮಗೆ ಕಷ್ಟ ಅಂದರೆ ಬೋನಸ್ಸು, ಕೃಷ್ಣ ಬಂದು ನಿಂತ್ಕೋತಾನೆ. ಪಾಪ ಅವನು ಏನು ಎಷ್ಟು ಕಷ್ಟಪಟ್ಟದ್ದು. ಹಾಗಾದರೆ ಶಾಸ್ತ್ರ, ಮಹಾಭಾರತಾದಿ ಕಥೆಗಳು ಇದು ನಮಗೆ ಕೊಡುವಂತಹ ಒಂದು ಮೆಂಟಲ್ ಫಿಟ್ನೆಸ್ ಏನಂದರೆ, ನನಗಿಂತ ಕಷ್ಟಪಟ್ಟವರಿದ್ದಾರೆ. ಇವತ್ತು ನನ್ನಷ್ಟು ಕಷ್ಟಪಟ್ಟವ್ರು ಯಾರು ಇಲ್ಲೇ ಇಲ್ಲ. ಏನೇನಂತ ಕಷ್ಟಪಟ್ಟಿದ್ದು? ವಾಷಿಂಗ್ ಮಿಷಿನ್ ಕೆಟ್ಟೋಗಿ ಬಟ್ಟೆನ ನಾನು ಲಾಂಡ್ರಿ ಕೊಟ್ಟೆ ಅಂತ ಒಗದಿದ್ದಲ್ಲ, ದಿನಮಕಕ್ಕೆ ಠಾಕ. ಇಡೀ ಜೀವನದಲ್ಲಿ ಪಾಪ ಬಟ್ಟೆಯನ್ನು ಒಗೆದು ಕಷ್ಟಪಟ್ಟು ಜೀವನ ಮಾಡುವ 100 ಜನ ಇದ್ದಾರೆ. ಒಂದು ದಿನ ವಾಷಿಂಗ್ ಮಿಷಿನ್ ಕೆಟ್ಟಿದ್ದು, ನೀನು ಲಾಂಡ್ರಿ ಅವನು ಕೊಟ್ಟಿದ್ದು. ಅವನ ಅಂಗಡಿವರೆಗೂ ಅಲ್ಲ, ಹೋಗಿ ಫೋನ್ ಮಾಡಿ ಅವನು ಕರೆಸಿ ಕೊಟ್ಟದ್ದಕ್ಕೆ ನನಗೆ ಶ್ರಮ ಆಗಿದೆ. ನನಗಿಂತ ಕಷ್ಟಪಡುವವರನ್ನು ನೋಡಿ ನಾನು ಸಮಾಧಾನ ಪಟ್ಕೊಳ್ಬೇಕೆ ವಿನಃ ನನಗಿನ್ನ ದೊಡ್ಡವರನ್ನು ಅಂಬಾನಿ ನೋಡಿ ನಾನು ಬೇಜಾರು ಪಡ್ಕೊತಾ ಇದ್ದೆ. ಅವನಲ್ಲಿ ನಾನಲ್ಲಿ, ಅವನ ಅಂಬಾನಿ ನೀನು ಚಂಬಾನಿ, ಅವನ ಸಮಸ್ಯೆ ಅವನಿಗೆ ಇರುತ್ತೆ. ಅವನ ಆಮ್ ಆದ್ಮಿ ಥರ ಇಲ್ಲಿ ಪುರಾಣಕ್ಕೆ ಬಂದು ಕೊಡ್ಲಿಕ್ಕಾಗತ್ತೆ ರೀ. ಅವನೇ ಏನೋ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಲ್ಲೇನಾಗುತ್ತೆ, ಇಲ್ಲೇನಾಗುತ್ತೆ, ಅಲ್ಲೇನೋ ಆಯ್ತು. ನೋ ಐ ಕಾಂಟ್ ಸ್ಪೇರ್ ದ ಟೈಮ್. ಅವ್ನಿಗೆ ಗಂಡ ಅವನ ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಅವ್ನು ಟೈಮ್ ಕೊಟ್ಟಿರ್ತಾನೆ. 7 to 7:30 ಯು ಹ್ಯಾವ್ ಟು ಟಾಕ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಸೇ. ನಾವು ಹಿಂದೆಲ್ಲ ಆಡ್ತಾ ಇದ್ವಿ, ಮನೆಯವರೆಲ್ಲ ಸೇರಿ ಹರಟೆ ಕೂತ್ರೆ 4-5 ಗಂಟೆ ಹರಟೆ ಇರೋದು. ಈಗ ಏನಿಲ್ಲ, ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಅವರು, ಕಾಫಿ ಇವ್ರ ಪಾಡಿಗೆ ಅವರು ಫೇಸ್ಬುಕ್ಕಲ್ಲಿದ್ದು, ತಿಂಡಿ ಅಂತ ಹೇಳಿ ಇದಾಗಿದೆ. ಇದೆಲ್ಲ ಹಂಚಿಕೋ, ಸಮಸ್ಯೆಗಳನ್ನು ಹಂಚಿಕೋ, ಹೇಳಿಕೋ, ಅದಕ್ಕೆ ಪರಿಹಾರವನ್ನು ಕೇಳಿಕೋ. ದೇವರು ಅನುಗ್ರಹ ಮಾಡ್ತಾನೆ. ಗುರು ಹಿರಿಯರನ್ನು ನಂಬಿದಾಗ ಇದು ಹೇಳ್ತಾರೆ, ಶೃಣ್ವನ್ ಗೃಣನ್ ಸಂಸ್ಮರಯನ್ ಚಿಂತಯನ್. ದೇವರ ಕಥೆಯನ್ನು ಕೇಳಿದ್ದನ್ನು ಮನನ ಮಾಡು. ಅದರ ಸ್ಮರಣೆಯಿಂದಲೇ ನಿನ್ನೆಲ್ಲ ಪಾಪಗಳು ನಿವೃತ್ತಿ ಆಗುತ್ತೆ. ಗ್ರ್ಯಾಜುಯಲ್ ಆಗಿ ಸಮಸ್ಯೆಗಳು ಅಷ್ಟು ಬಗೆಹರಿಯಲ್ಲ.
ಸಮಸ್ಯೆಗಳನ್ನು ಎದುರಿಸುವ ಎದೆಗಾರಿಕೆ ಬರುತ್ತೆ. ಇದು ನಿನಗೆ ಶಾಸ್ತ್ರ ತಂದು ಕೊಡುತ್ತೆ, ಅದನ್ನು ನೀನು ಮಾಡುವಂತ. ಹೀಗಾಗಿ ಇಲ್ಲಿ ಹೇಳೋದು ಆಚಾರ್ಯನ ಕಥೆ. ಅವನನ್ನು ಮರೆತದ್ದಕ್ಕೆ ಇಷ್ಟೆಲ್ಲ ಪ್ಯಾನಿಕ್ ಆಯಿತು. ಹಾಗಾದರೆ 1 ಗಂಟೆ ಮರೆತದ್ದಕ್ಕೆ ಅಷ್ಟು ಸಮಸ್ಯೆ ಆದರೆ ನಾವು ಇಡೀ ಜೀವನದಲ್ಲಿ ಮರೆತೇ ಇದ್ರೆ ನಮಗೆ ಸಮಸ್ಯೆ ಆಗಬಾರದು ಅಂದರೆ ಹೇಗೆ? ಹಾಗಾಗಿ ನೀ ಎಂದೂ ಹರಿಗುರುಗಳನ್ನು ಮರಿಬೇಡ, ಅವರು ನಿನಗೆ ಅನುಗ್ರಹವನ್ನು ಮಾಡ್ತಾರೆ. ಇದಾದ ಮೇಲೆ ಒಮ್ಮೆ ಇವರು ಆಟ ಆಡಬೇಕಾದ್ರೆ ಒಬ್ಬ ಧನಿಕ ಬಂದ, ಸಾಲ ಕೊಟ್ಟರು. ಅವರನ್ನು ಕೇಳ್ತಾರೆ, ಅಪ್ಪನನ್ನು, ಮಧ್ಯಗೆ ಹೆಬಟ್ಟರನ್ನು, ಮಧ್ವಾಚಾರ್ಯರ ತಂದೆಯನ್ನು, ನೀವು ಸಾಲ ತೀರಿಸ್ತಿಲ್ಲ ಅಂದರೆ ಇವತ್ತು ನಿಮ್ಮನೆ ಮುಂದೆ ನಾನು ಕೂತ್ಕೋತೇನೆ. ಅವರಿಗೆ ಸಾಲ ತೀರಿಸ್ಲಿಕ್ಕೆ ಹಣ ಇಲ್ಲ, ಪಾಪ ಬೇಚಾಡ್ತಾ ಇದ್ದಾರೆ. ಏನು ಮಾಡೋದು? ಮಧ್ವಾಚಾರ್ಯರು ಏನು ಮಾಡಿದ್ರು, ಅವನನ್ನು ಕರೆದು ಅವನ ಕೈಗೆ ಏನೋ ಕೊಟ್ಟರು, ಹುಣಸೆ ಬೀಜ ಕೊಟ್ಟರು ಅಂತಿದ್ದಾರೆ. ಇವತ್ತು ಆ ಹುಣಸೆ ಗಿಡ ಇದೆ ಪಾಜಕದಲ್ಲಿ. ಮಧ್ವಾಚಾರ್ಯರು ಕರೆದು ಹುಣಸೆ ಬೀಜ ಕೊಟ್ಟರು. ಅವನು ಹೊರಟೋದ. ತುಂಬ ಸಂತೋಷ ಆಯಿತು. ಅವನು ಯಾಕೆ ಹೋದ ಏನು? ಆಮೇಲೆ ಹಣ ಎಲ್ಲ ಕೂಡಿಸಿಕೊಂಡು ಅವನು ಕೊಡ್ಲಿಕ್ಕೆ ಹೋದರು. ಕಾಲಾಂತರೇ ನಿಜದನೆ ಪ್ರತಿದಿತ್ಸಿತೇಪಿ ಸಾಕ್ಷಾತ್ ಅಮಾನವನವ ಕೃತಿತಸ್ಸಲೇವೆ ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಅವನಂತೆ ಅವತ್ತೇ ನಿಮ್ಮ ಮಗ ಕೊಟ್ರಲ್ಲ, ನಮ್ಮ ಮಗ ಎಲ್ಲಿ ಕೊಟ್ಟ? ಅವ್ರಿಗೆ ಆಶ್ಚರ್ಯ, ಏನು ಕೊಟ್ಟ? ನೋಡಿ, ಸಾಮಾನ್ಯವಾಗಿ ಹಿಂದೆಲ್ಲ ಮಾತಾಡ್ತಾ ಇದ್ರು, ಈ ಸಾಲ ಕೊಟ್ಟವನು ವಾಪಸ್ ಕೊಡಲಿಲ್ಲ, ನಾವು ಕೊಟ್ಟಿರೋ ದುಡ್ಡು ಹುಣಸೆ ಬೀಜ ಅಲ್ಲ, ವಾಯುದೇವರ ಕೈಯಿಂದ ಬಂದ ಹುಣಿಸೆ ಬೀಜವು ಅವನಿಗೆ ದುಡ್ಡಿನ ಕೆಲಸ ಮಾಡ್ತು. ದೊಡ್ಡವರ ಕೈಯಿಂದ ಏನು ಬರುತ್ತೆ ಅದನ್ನು ಭಕ್ತಿಯಿಂದ ತೆಗೆದುಕೊಂಡ್ರೆ ಅದು ನಮಗೆ ಒಳ್ಳೇದು ಮಾಡುತ್ತೆ. 1-2 ಘಟನೆಗಳು ರಾಯರ ಕಾಲದಲ್ಲಿ ಕೇಳ್ತೇವೆ. ತುಂಬ ದಡ್ಡ ಪಾಪ. ಅವನೇನಿಲ್ಲ, ರಾಯರು ಕಾಲು ತೊಳೆದುಕೊಳ್ಳಲಿಕ್ಕೆ ಹೋದಾಗ ತಂಬಿಗೆ ನೀರನ್ನು ಹಿಡ್ಕೊಂಡ್ಬರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನು. ಸ್ಕಿಲ್ಡ್ ವರ್ಕರ್ ಅಲ್ಲ. ತೆಗೆದುಕೊಂಡು ಬರ್ತಾ ಇದ್ದ. ಅವನಿಗೆ ಯಾವಾಗ ಏನು ಕೇಳಬೇಕು ಗೊತ್ತಿಲ್ಲ. ರಾಯರು ಕಾಲೆಲ್ಲ ತೊಳ್ಕೊಂಡು ಮೃತ್ತಿಕಾ ಶೌಚ ಅಂತ ಕೈಗೆ ಮಣ್ಣನ್ನು ಹಚ್ಚಿಕೊಂಡು ಶುದ್ಧ ಮಾಡಿ ಕೊಡ್ತಾ ಇದ್ದಾರೆ. ಆಗ ಕೇಳ್ದ, ಗುರುಗಳೇ, ನಾನು ಮದುವೆ ಆಗಬೇಕು, ಅದಕ್ಕೆ ಊರಿಗೆ ಹೋಗ್ತೀನಿ, ನೀವೇನಾದರೂ ಕೊಡಿ. ಅವನಂದು ಈಗ ಕೇಳೋದೇನು, ಅಲ್ಲಿ ಪೀಠದಲ್ಲಿ ಕೂತಾಗ ಮಂತ್ರಾಕ್ಷತೆ ಏನೋ 4 ಕಾಸು ಕೇಳಬೇಕು. ಇಲ್ಲ, ನೀವು ಏನು ಕೊಟ್ಟರು ಆಗತ್ತೆ, ಹೀಗೆ ಕೊಡಿ ಅಂತ ಒಂದಿಷ್ಟು ಮಣ್ಣು ಕೊಟ್ಟು ಕಳಿಸೋರು. ತಗೋ, ಇಷ್ಟೇ ಇದೆ. ಈಗ ಅವನು ಏನು ಭಕ್ತಿ ಅಂದರೆ ಅದನ್ನೇ ಕಣ್ಣಿಗೆ ಒತ್ತಿಕೊಂಡು ತನ್ನ ಪಂಚೆಯಲ್ಲಿ ಕಟ್ಟಿಕೊಂಡು ಅದನ್ನು ಶ್ರದ್ಧೆಯಿಂದ ಬಟ್ಟೆ ಗಂಟು ಕಟ್ಟಿಕೊಂಡು ಬರ್ತಾ ಇದ್ದಾನೆ. ದಾರಿಯಲ್ಲಿ ತನ್ನೂರು ಸೇರುವ ಮುಂಚೆ 3-4 ದಿನ ಆಗೋದು. ಯಾರ್ಯಾರ್ದು ಮನೆ ಜಗಲಿಯಲ್ಲೇ ಇರೋದು ಮುಂದೆ. ಅಲ್ಲಿ ಮಲಗಿ ಮುಂದಿನ ಬೆಳಗಾದ ಕೂಡಲೇ ಮತ್ತೆ ಹೋಗೋದು. ಆ ಜಗಲಿ ಮೇಲೆ ಮಲಗಿದಾಗ ರಾತ್ರಿ 12:30 1 ಗಂಟೆಯಲ್ಲಿ ಒಂದು ಘಟನೆ ನಡೆದಿದೆ. ಇವನು ಮಲಗಿದಾನೆ, ಅಲ್ಲೊಂದು ಯಾವುದೋ ವಿಕೃತವಾದ ಒಂದು ರೂಪ. ಅದು ನೋಡಲಿಕ್ಕೆ ಭಯ ಆಗೋ ಥರ ಇದೆ. ಇವನು ಭಯ ಇಲ್ಲ, ಯಾಕೆಂದ್ರೆ ರಾಯರಿದ್ದಾರೆ ಅನ್ನುವ ವಿಶ್ವಾಸ. ನೀನು ಯಾರು ಅಂತದ್ದು. ನೀನು ಯಾರು ಅಂತ ನನ್ನನ್ನು ಮಾತಾಡಿಸ್ತೀಯ ಅಷ್ಟೇ. ನೀವ್ಯಾರು ಅಂದ್ರೆ ನಾವು ನೀವ್ಯಾರು ಅನ್ನೋದು. ನೀನು ಇಲ್ಲಿಂದ ಹೋಗು. ನಾನು ಹೋಗಲ್ಲ, ಬೆಳಗಾದ್ಮೇಲೆ ಹೋಗ್ತೀನಿ, ಇರು ಅಂದ್ರೂ ಇರಲ್ಲ ಅಂತ. ಬೇಡ, ನಿನ್ನ ಆ ಗಂಟನ್ನು ಬಿಸಾಕು, ಅಲ್ಲೇನೋ ಕಟ್ಕೊಂಡಿದೆಯಲ್ಲ. ಅವನಿಗೆ ನೆನಪಾಯಿತು, ರಾಯರು ಕೊಟ್ಟ ಮೃತ್ತಿಕೆಯ ಪ್ರಭಾವ. ಅವನಂದ, ಸರ್ವಥ ನಾನು ಹಾಕಲ್ಲ, ಅದೇ ನನ್ನನ್ನು ರಕ್ಷಣೆ ಮಾಡೋದು. ಅದನ್ನು ಕೈಗೆ ತಗೊಂಡ, ಸ್ವಲ್ಪವನ್ನ ಅಲ್ಲಿ ಉಳಿಸಿ ಇನ್ನೊಂದು ಸ್ವಲ್ಪ ತೆಗೆದುಕೊಂಡ. ಅದು ಬೇಡ 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 ಅಂತ ಇದೆ. ಇವ್ರಿಗೆ ಗೊತ್ತಾಯ್ತು, ನಮ್ಮ ಗುರುಗಳ ಕೈಯಿಂದ ಬಂದ ಈ ಮೃತ್ತಿಕೆ, ಅದನ್ನು ಇದೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದ್ಯಾವುದೋ ಒಂದು ವಿಕೃತವಾದ ಪಿಶಾಚಿ ಇರಬೇಕು. ತಕ್ಷಣ ಅದರ ಮೇಲೆ ಹಾಕಿದಾನೆ. ಬೇಡ ಬೇಡ ಅಂತ ಅದು ಸುಟ್ಟು ಬೂದಿಯಾಗಿ ಕೆಳಗೆ ಬಿತ್ತು. ಇಷ್ಟೆಲ್ಲ ಘಟನೆ ಮನೆ ಯಜಮಾನ ನೋಡ್ತಾ ಇದ್ದಾನೆ ಒಳಗೆ ನಿಂತು. ಇಷ್ಟು ಆನಂದ ಆಯಿತು. ಬಾಗಿಲು ತೆಗೆದು ಅವನನ್ನು ಒಳಗೆ ಕರೆದು ಪಾದಪೂಜೆ ಮಾಡಿ, ತಾವು ಮಹಾನುಭಾವರು ಯಾರು, ಎಲ್ಲಿಂದ ಬಂದ್ರಿ? ನಾ ಏನು ಭಾವನೋ ಅಪ್ಪ, ನನ್ನ ಹೆಂಡತಿಗೆ ಇದು 5-6ನೇ ಮಗುನು. 5 ಮಗು ಸತ್ತೋಗಿತ್ತು. ಅದು ನ್ಯಾಚುರಲ್ ಡೆತ್ ಅಲ್ಲ, ಈ ಬ್ರಹ್ಮರಾಕ್ಷಸ ಪಿಶಾಚಿ ಬರೋದು, ಆ ಮಗುನ ಕೊಂದು ಹಾಕೋದು. ಇವತ್ತು ಅವಳು ಹಡೆದಿದ್ದಾಳೆ, ಇವತ್ತು ಆ ಮಗು ಹೋಗುತ್ತೆ ಅಂದ್ಕೊಂಡಿದ್ದೆ. ಹೊರಗೆ ಬಂದು ನೋಡಿದ್ರೆ ನೀನು ಪಿಶಾಚಿ ಜೊತೆಗೆ ಗಂಟು ಬಿದ್ದು ಜಗಳ ಆಡ್ದಿಲ್ಲ,
ಯಾರು ನೀನು, ಅದೇನೋ ಎಸ್ದಲ್ಲ, ಏನೋ ಎಸ್ದಿದ್ದಲ್ಲ, ನಮ್ಮ ಗುರುಗಳು ಕೊಟ್ಟ ಮಣ್ಣು, ಅದನ್ನು ಮಣ್ಣು ಪಾಲು ಮಾಡುತ್ತದು, ಆ ಮೃತ್ತಿಗೆಗೆ ಆ ತಾಕತ್ತಿದೆ ಅಂಥೇಳಿ ಆದಮೇಲೆ ಅವನಿಗೆ ಫಲ ಕೊಟ್ಟ, ಮನೆ ಕೊಟ್ಟ, ತನ್ನ ಕಡೆ ಹೆಣ್ಣನ್ನು ಕೊಟ್ಟ, ಮದುವೆ ಮಾಡಿದ. ರಾಯರಿಗೆ ಬಂದು ನಮಸ್ಕಾರ ಮಾಡಿದ. ಏನಾಯಿತು ಸ್ವಾಮಿ, ತಾವಂದ್ರಿ ತಾವು ಕೊಟ್ಟ ಮಣ್ಣು ಇವತ್ತು ನನ್ನನ್ನು ಮಣ್ಣಿಗೆ ಅಧಿಪತಿಯನ್ನಾಗಿ ಮಾಡಿದೆ, ತಮ್ಮ ಕೈಯಿಂದ ಬಂದದ್ದು ಏನಾದರೂ ನನ್ನನ್ನು ಉದ್ಧಾರ ಮಾಡುತ್ತೆ. ಹಾಗಾದರೆ ಪ್ರೀತಿಯಿಂದ ಅವರು ಕೊಟ್ಟಾಗ, ಭಕ್ತಿಯಿಂದ ನಾವು ಸ್ವೀಕರಿಸಿದಾಗ ಅದು ಹುಣಸೆ ಬೀಜ ಆಗ್ಬೋದು, ಒಂದು ಹಿಡಿ ಮಣ್ಣಾಗ್ಬೋದು, ಅದು ನಮ್ಮ ಉದ್ಧಾರಕ್ಕೆ ಕಾರಣ. ಇದು ರಾಯರು ಕೊಟ್ಟಂತಹ ಮಣ್ಣೇ ಅವನ ಜೀವನವನ್ನು ಬಂಗಾರ ಮಾಡಿದೆ ಅಂದರೆ, ಜೀವೋತ್ತಮರಾದ ವಾಯುದೇವರು ಕೊಟ್ಟದ್ದು ಅವನಿಗೆ ಏನು ಅನ್ನಿಸ್ತೋ ಏನೋ, ಅದರ ಮುಂದೆ ವಿವರವನ್ನು ಕೊಟ್ಟಿಲ್ಲ. ಅವನು ಉದ್ಧಾರ ಆದ. ಬೀಜಚ್ಛನೇನ ಪುರುಷಾರ್ಥಂ, ಬೀಜದ ನೆಪದಿಂದ ಅವನು ಪುರುಷಾರ್ಥವನ್ನೇ ಪಡೆದ ಅಂತ ಇದೆ. ಹಾಗಾಗಿ ದೊಡ್ಡವರು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡು, ಭಕ್ತಿಯಿಂದ ಸ್ವೀಕಾರ ಮಾಡು, ಉಪೇಕ್ಷೆ ಮಾಡಬೇಡ. ಬೇಬಿ ಒಂದು ಯಾವುದೋ ತತ್ತಿಯೋ ಕಲಸಕ್ಕರೆ ಕೊಟ್ಟಿರ್ತಾರೆ, ಕೆಲವೊಂದು ನಾವು ಹೈಜೀನಿಕ್ಕು ಇವೆಲ್ಲ ಕೆಲವೆಲ್ಲ ಇಟ್ಕೊಂಡಿರ್ತೇವೆ. ಈಗೆಲ್ಲ ತುಂಬ ಸ್ವಲ್ಪ ಈ ಮಠ ಛತ್ರ ಇದೆಲ್ಲ ಪರಿಚಯ ಇಲ್ಲದೆ ಇದ್ದರೆ ಅದೆಲ್ಲ ಸ್ವಲ್ಪ ನಮಗೆ ಅನ್ಸುತ್ತೆ, ಆಡ್ ಆಗಿರುತ್ತೆ. ಅವ್ರ ಥರ ಪಂಚೆ ಉಟ್ಕೋತಾರೆ, ಅವರು ತಲೆಗೆ ಟೋಪಿ ಹಾಕೊಂಬೋದಿಲ್ಲ. ಇಲ್ಲೆಲ್ಲ ಕೆಲವು ಕಡೆ ಆ ಪ್ಲಾಸ್ಟಿಕ್ ಟೋಪಿ ಕಟ್ಕೊಂಡಿರ್ತಾರಲ್ಲ, ಅಂದರೆ ಕೂದಲು ಬೀಳಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ರು, ನೀನು ಕೂದಲು ಬೀಳಬಾರ್ದು, ತಲೆ ಬೋಳಿಸ್ಬಿಡೋದು, ಕೂದಲು ಇದ್ರೆ ನಾನು ಬಿಡೋದು ಮಗನೇ. ಹಾಗಾಗಿ ಸರಿ, ಈ ಟೋಪಿ ಪಾಪಿ ಇದೆಲ್ಲ ಇರುತ್ತಲ್ಲ, ಅದು ಸರಿ ಹೈಜೀನಿಕ್ ಆಗಿರಬೇಕು ಅಂತ ಹೇಳಿ ಯಾರೋ ಒಂದು ಜುಟ್ಟು ಅಂತ ಈ ಬಕೆಟ್ ಹಿಡಿಯೋದು ಮುಂದೆ, ಹಿಂದಲ್ಲ, ಜುಟ್ಟಿಂದೇನು ಬೀಳ ಅಂತ ಹೇಳಿ ನಾವು. ಹಾಗಾಗಿ ಸರಿ ಅಂತೂ ನಮಗೆ ಅಸಹ್ಯ. ದೊಡ್ಡವರ ಕೈಯಿಂದ ಬಂದಂತಹ ಪದಾರ್ಥ ಇದೆಯಲ್ಲ, ಅದು ತುಂಬ ಉಪಕಾರ ಮಾಡುವಂತೆ, ಅದು ನಮ್ಮನ್ನು ಉದ್ಧಾರ ಮಾಡುವಂಥದ್ದು ಅನ್ನೋ ಅಂಶಗಳು ಕಥೆಯ ಜೊತೆಯಲ್ಲಿ ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ತಿಳಿಸೋದು ಬಹಳ ತಥ್ಯಾಂಶಗಳನ್ನು ತಿಳಿಸ್ತಾರೆ. ಇನ್ನೊಂದು, ಅಪ್ಪ ಏನಾದರೂ ಚೂರು ಪಾರು ಸಾಲ ಮಾಡಿದ್ದ ಅಂದರೆ ಅಪ್ಪನನ್ನು ಬೈಬೇಡ. ಅವತ್ತಿನ ಪರಿಸ್ಥಿತಿ ಹಾಗಿತ್ತು, ಮನೆಯಲ್ಲಿ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕಾಗಿತ್ತು, ನಿನ್ನನ್ನು ಓದಿಸ್ಬೇಕಾಗಿತ್ತು, ಏನೋ ಚೂರು ಪಾರು ಸಾಲ ಮಾಡಿದ್ದಾನೆ, ಅದನ್ನು ನೀನು ತೀರಿಸು, ಉದ್ಧಾರ ಆಗ್ತೀನಿ. ನಮ್ಮ ಅಪ್ಪ ನನ್ನ ನಡು ನೀರಲ್ಲಿ ಬಿಟ್ಬಿಟ್ಟಾರೆ, ಅವನು ಇರಬೇಕಾಗಿತ್ತು, ಮಾಡ್ತಾ ಇದ್ದೆ ಅಂತ. ಇಲ್ಲ, ನಿನಗೆ ತೀರಿಸ್ಲಿಕ್ಕಾಯಿತು ಅಂತ ನೀ ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು, ಸ್ವಾಮಿ ತೀರಿಸುವಂತಹ ಇದು ಕೊಡ್ರಿ, ಏನೋ ಆಗಿದೆ ಪಾಪ, ಅವನಿಗೂ ಆ ಪರಿಸ್ಥಿತಿ ಏನಿತ್ತು ಅಂತ ದೇವರು ವ್ಯವಸ್ಥೆಯನ್ನು ಮಾಡ್ತಾನೆ. ಅಪ್ಪನ ಋಣವನ್ನು ತೀರಿಸುವುದು ಮಗನ ಕರ್ತವ್ಯ ಅಂತ ವಾಯುದೇವರು ಅಪ್ಪನ ಋಣವನ್ನು ತೀರಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಪ್ರಾಯ ಋಣ ಬಿಟ್ಟು ಹೋಗುವ ಅಪ್ಪಂದಿರು ತುಂಬ ಕಡಿಮೆ. ನೀನು ತೀರಿಸೋದು ಬೇಕಾಗಿಲ್ಲ, ಅವರು ಹೋದ ಮೇಲೆ ಶ್ರಾದ್ದವನ್ನು ಚೆನ್ನಾಗಿ ಮಾಡಿದ್ರೆ ಸಾಕು. ಇದ್ದಾಗ ಚೆನ್ನಾಗಿ ನೋಡ್ಕೋ, ಹೋದಾಗ ಶ್ರಾದ್ದ ಮಾಡುವಂತ. ಸ್ವಲ್ಪ ವಯಸ್ಸ ಇದ್ದಾಗ ಶ್ರಾದ್ದ, ಹೋದ್ಮೇಲೆ ನೆನೆಸ್ಕೊಂಬೋದು, ಅದು ಬೇಡ. ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲ ಕಾನಿಚಿದಾಶು ತಸ್ಮೈ ಸ್ಮಿತ್ವಾ ಅರ್ಭಕೋ ಅಭಿಮತ ನಿಷ್ಕಪದೆ ಯದ ಅನಾದಾತ್ ಆದತ್ತ ತಾನಿಧನಿಕೋ ಬಹುಮಾನ ಪೂರ್ವಂ ಲಬ್ಧಂ ಸುಧಾರಿತಿ ವದನ್ ದ್ವಿಜ ಪುಂಗವೇನ ಸಿಕ್ತು. ಇನ್ನೊಂದು, ದಾನ ಧರ್ಮಗಳನ್ನು ಬದುಕಿದ್ದಾಗ ಸಣ್ಣ ವಯಸ್ಸಿನಲ್ಲಿ ಮಾಡಿ ಅಂತ ಒಂದು ಉಮಾಮಹೇಶ್ವರ ಸಂವಾದದಲ್ಲಿ ತುಂಬ ಚೆನ್ನಾಗಿದೆ. ಪಾರ್ವತಿ ಹಾಗೂ ಪರಮೇಶ್ವರರ ಸಂವಾದ. ಅವಳು ತುಂಬ ಇವತ್ತಿನ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಉಂಟು. ಕೆಲವರಿಗೆ ದೇವರು ಸಣ್ಣ ವಯಸ್ಸಿಗೆ ಸಂಪತ್ತನ್ನು ಕೊಟ್ಟಿರ್ತಾನೆ. ಸಣ್ಣ ವಯಸ್ಸಿಗೆ ಕಾರು, ಬಂಗಲೆ, ಓಡಾಟ ಒಳ್ಳೆ ಅವರಿಗೆ ಎಲ್ಲ ಕೊಡ್ತಾನೆ. ಇನ್ನು ಕೆಲವರಿಗೆ ಅವ್ರಿಗೆ ಇನ್ನು ಕಾರೇ ಹತ್ತಲಿಕ್ಕೆ ಆಗಬಾರ್ದು ಅಂಥ ಟೈಮಲ್ಲಿ 3 ಕಾರು, ಮಗನದೊಂದು ಕಾರು, ಸೊಸೆದೊಂದು ಕಾರು, ಮೊಮ್ಮಗನೊಂದು ಕಾರು. ಅವನು ಪಾಪ ಅಪೇಕ್ಷೆ ಇರುತ್ತೆ, ಆಗಿರೋದಿಲ್ಲ. ವಯಸ್ಸಾದ ಮೇಲೆ ಅವನಿಗೆ 80-90 ಆದಮೇಲೆ 3-4 ಕಾರು ಬರುತ್ತೆ. ಕೇಳ್ತಾನೆ ತಾಯಿಯನ್ನು, ತಂದೆನೋ, ನೀವು ಬರ್ತೀರಾ, ಕಾರಲ್ಲಿ ಬದ್ರಿ ಯಾತ್ರೆ ಹೋಗ್ತೀನಿ. ಅಪ್ಪ, ಬಚ್ಚರಿಗೆ ಹೋಗೋದ್ರೆ ಬದ್ರಿ ಯಾತ್ರೆ ಆದಾಗ ಇದೆ, ಇನ್ನು ನಾನು ಕಾರಲ್ಲಿ ಬರಲ್ಲ, ಇನ್ನು ಹತ್ತೋದು ಒಂದೇ ಒಂದು ಕಾರು, ಅದ್ಯಾವುದು ಆ್ಯಂಬುಲೆನ್ಸ್ ಟೈಪ್ ಇದ್ದರೆ ದಯಮಾಡಿ ನಾನೆಲ್ಲೂ ಬರೋದಿಲ್ಲ. ಕೊಡುವ ದೇವರು ಇಷ್ಟೆಲ್ಲ ಸತಾಯಿಸಿ 85-90 ವರ್ಷ ಆದಮೇಲೆ ಯಾಕೆ ಕೊಡ್ತಾನೆ? ಅದಕ್ಕೆ ರುದ್ರದೇವರಂದರು, ಇವನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದಾನೆ, ಹೇಗೆ ಮಾಡಿದಾನೆ, ಯಾವಾಗ ಮಾಡಿದಾನೆ, ಆಗ ದೇವರು ಕೊಡ್ತಾನೆ. ಇವನು ಹಿಂದಿಂದು ಅಂದರೆ ಇಮಿಡಿಯೇಟ್ ಅಂತಲ್ಲ, ಯಾವುದೋ ಒಂದು ಜನ್ಮದಲ್ಲಿ ಇವನು ದಾನ ಮಾಡಿದ. ಒಂದು ಹಳೆ ಸ್ಕೂಟ್ರು
ಅದು ಯಾಕೆ ಅಂದರೆ ಅದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಇವನಿಗೆ ಮಾಡಲಿಕ್ಕೂ ಆಗಲಿಲ್ಲ. ಅದು ವಯಸ್ಸಾಗಿದ್ದರಿಂದ ಇವನು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆದರೆ ಅದನ್ನು 4 ಸಲ ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಅದಕ್ಕೆ ಒಬ್ಬ ಆಚಾರ ಒಳ್ಳೆ ಕಟ್ಟುಬಿಟ್ಟಿದ್ರು. ಅವ್ರಿಗೆ ಕೃಷ್ಣಾರ್ಪಣೆ ಹೇಳಿದ. ಇವನು ದಾನ ಮಾಡಿದ್ದು 80ನೇ ವರ್ಷಕ್ಕೆ. ಅದು ದಾನ ಮಾಡಿದ್ದು ಯಾಕೆಂದರೆ ಹೇಗೂ ಓಡಿಸೋಕ್ಕೆ ಆಗಲ್ಲಲ್ಲ ಅಂತ. ಅದಕ್ಕೆ ದೇವರೇನು ಮಾಡ್ದ, ನಿನ್ನ 80ನೇ ವರ್ಷಕ್ಕೆ ಕೊಟ್ಟಿದ್ದಕ್ಕೆ 80ನೇ ವರ್ಷಕ್ಕೆ ಮತ್ತೆ ಮೆಚೂರ್ ಮಾಡ್ದ. ನೀನು ಯಾವ ಸ್ಟೇಟಸಲ್ಲಿ ಕೊಟ್ಟು ಅದನ್ನು ಓಡ್ಸೋಕೆ ಆಗದೇ ಇರೋ ಸ್ಟೇಟಸಲ್ಲಿ ಕೊಟ್ಟಿ ಅಲ್ವಾ, ಅದೇ ಥರ ಸ್ಟೇಟಸ್ ನಿನಗೆ ಮೈಂಟೈನ್ ಮಾಡಿ ದೇವರು ಕೊಡ್ತಾನೆ. ಕಾರ್ ಹತ್ತಲಿಕ್ಕೆ ಆಗದೇ ಇದ್ದ ಕಾರ್ ತಗೋ. ಹಾಗಾದರೆ ಸಣ್ಣ ವಯಸ್ಸಿನಲ್ಲಿ ಚೆನ್ನಾಗಿ ಇದ್ದಾಗ ಯೋಗ್ಯರಿಗೆ ಯೋಗ್ಯ ಪದಾರ್ಥವನ್ನು ಕೊಟ್ಟರೆ ನಿನಗೆ ಖಂಡಿತ ದೇವರು ಅದನ್ನು ಸಣ್ಣ ವಯಸ್ಸಿನಲ್ಲೇ ಯೋಗ್ಯವಾದದ್ದನ್ನು ಮೆಚೂರ್ ಮಾಡ್ತಾನೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ. ಆಚಾರ್ಯರ ಮನೆ ಪಕ್ಕ ಒಬ್ಬ ಗೃಹಸ್ಥ, ವಯಸ್ಸಾಗಿತ್ತು. ಇವರಿಗೆ ಮಕ್ಕಳಾಗಿದೆ. ಸಣ್ಣ ಮಕ್ಕಳಿದ್ದ ಮನೆಯಲ್ಲಿ ಹಾಲು ತುಪ್ಪ ಇವೆಲ್ಲ ಬಾಣಂತನ ಇವೆಲ್ಲ ಹೆಚ್ಚು ಬೇಕಾಗತ್ತೆ. ನಾನು ಹೇಗೂ ಸಾಯ್ತೇನೆ, ಸಾಯುವ ಮುಂಚೆ ಗೋದಾನ ಮಾಡಿದರೆ ತುಂಬ ಪುಣ್ಯ ಅಂತೆ. ಹೋದ ಮೇಲೆ ಮಾಡಿದ ಗೋದಾನದಕ್ಕಿಂತ ಇದ್ದಾಗ ಮಾಡಿದರೆ ಸಿಕ್ಕಾಪಟ್ಟೆ ಪುಣ್ಯ. ಅದು ರೇಷಿಯೋ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಸ್ವಸ್ಥಾವಸ್ಥ ಶರೀರೇತು, ನಾನು ಗಟ್ಟಿಮುಟ್ಟುಗಿದ್ದಾಗ ನನ್ನ ಸಲುವಾಗಿ ಒಂದು ಗೋದಾನ ಮಾಡಿದರೆ ಹೋದ ಮೇಲೆ ನಮ್ಮ ಮಕ್ಕಳು ನಾ ಮಾಡುವ ಗೋದಾನಕ್ಕೆ ಕಂಪೇರ್ ಮಾಡಿದ್ರೆ 1:1,00,000 ಅಂತ. ಸರಿ ಇದ್ದಾಗ ಮಾಡುವ ಒಂದು ಗೋದಾನ 1,00,000 ಗೋದಾನಕ್ಕೆ ಈಕ್ವಲ್ ಅಂತ. ಅವನು ಆದಮೇಲೆ ಅಷ್ಟೇ ಪುಣ್ಯ ಬರಬೇಕು, 1,00,000 ಮಾಡಬೇಕಂತ ಅಷ್ಟೆಲ್ಲ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿದ್ದಾಗೆ ಮಾಡಿ ಏನಾಗೋದಿಲ್ಲ ಅಂತಾರೆ. ಈ ಗೋದಾನ ಅಂದರೆ ಭಯ ನಮಗೆ. ಅದೆಲ್ಲ ಹೋದಾಗೆ ಮಾಡೋದು, ಸುಮ್ಮನೆ ಅದೆಲ್ಲ ಮಾಡೋದು ಅದು ಇದೆಯಲ್ವಾ. ಅದ್ರ ಜೊತೆಗೆ ಗೋ ಅಂತ ಗೋ ಅಂತ ಇದೆ ಅಂದರೆ ಇಂಡಿಗೋ ಹತ್ತಲೇ ಬೇಡ ಪಾಪ. ಇಂಡಿಗೋನೇ ಎಲ್ಲ ಹೋಗಿ ಕೂತ್ಬಿಟ್ಟಿದೆ ಈಗ. 1-2 ದಿನ ಏನೋ ಆಗಿ ಲೇಟಾಗಿ ಇವರು ಏನೋ ಮಾಡಿಟ್ಟು ಪಾಪ ಒಂದ್ಸಲಿ ಫೋನ್ ಮಾಡಿದರೆ ಅವನೇ ಫೋನ್ ಮಾಡಿದ್ರೆ ಯಾವಾಗ ಬರ್ತೀರಿ ಸರ್ ಅಂತ ಹೇಳಿ. ಮಂಗಳೂರಿಂದ ಏನೋ ಬರಬೇಕಾಗಿಲ್ಲಪ್ಪ ಸದ್ಯಕ್ಕೆ ನಿಮ್ದೇನೋ ಟೈಮ್ ಇಲ್ಲ, 1 ದಿನ ಆಯ್ತು ಅಷ್ಟೇ, ಹಾಗೆಲ್ಲ ಏನಿಲ್ಲ ಅಂತ ಹೇಳೋದಪ್ಪ. ಸೊ ಗೋ ಅಂದರೆ ಅದೆಲ್ಲ ಏನೇನೋ ಆಗೋದಿಲ್ಲ. ನಮ್ಮಲ್ಲಿ ಎಲ್ಲದಕ್ಕೂ ಗೋದಾನ ಇತ್ತು. ಮಕ್ಕಳ ಮದುವೆಗೆ ಗೋದಾನ ಇತ್ತು, ಗೃಹ ಪ್ರವೇಶಕ್ಕೆ ಗೋದಾನ ಇತ್ತು, ಹೋಮಾನ ಹೋಮ ಮಾಡಿದ್ರೆ ಗೋದಾನ ಪ್ರತ್ಯಾಮ್ನಾಯ ಅಂತ ಏನೋ ಕೊಡ್ತೇವೆ. ಸೊ ಇವನು ದಾನ ಮಾಡಿದ, ವಯಸ್ಸಾಗಿತ್ತು, ಹೋದಾದ್ಮೇಲೆ ಇವನು ಕೊಟ್ಟ ಆಕಳ ಹಾಲನ್ನು ಮಧ್ವರು ಅದನ್ನು ಕುಡಿದದ್ದಕ್ಕೆ ನಮ್ಮ ಋಣ ದೇವರು ಇಟ್ಕೊಂಬಲ್ಲ. ಇದನ್ನು ತಿಳ್ಕೊಳ್ಳಿ. ನನಗೆ ದೇವರು ಕೊಟ್ಟಾಗ ನಾನು ಅವನಿಗೆ ಕೊಟ್ಟರೆ ನನಗೆ ಆಪತ್ತಿದ್ದಾಗ ಅವನು ಮೆಚೂರ್ ಮಾಡ್ತಾನೆ. ಖಂಡಿತ ನನ್ನ ಋಣವನ್ನು ದೇವರು ಇಟ್ಕೊಂಬಲ್ಲ. ಏನು ಭಾಗ್ಯ ಅವನದು ಅಂದರೆ ಅವನ ಮನೆಯಲ್ಲಿ ಅವನ ಮಗನ ಮಗನಾಗಿ ಹುಟ್ಟದಂತೆ. ಅಂದರೆ ಅವನಿಗೆ ಅವನೇ ಮೊಮ್ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರ ಕಾಲದಲ್ಲೇ ಮಧ್ವರಿಂದ ಶಾಸ್ತ್ರ ಕೇಳಿ ಅವನು ಮೋಕ್ಷವನ್ನೇ ಪಡೆದ. ಕೊಟ್ಟಿದ್ದು ಹಾಲು, ಪಡೆದದ್ದು ಕ್ಷೀರಸಾಗರ. ಪಾತುಂ ಪಯಾಂಸಿ ಶಿಶವೇ ಕಿಲಗೋ ಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತುಂ ಅಲಭೀಷ್ಟ ಪರಾತ್ಮ ವಿದ್ಯಾ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ದಾನ ಮಾಡಿ, ಸತ್ಪಾತ್ರರಿಗೆ ದಾನ ಮಾಡಿ. ಮತ್ತೆ ದಾನ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ, ತುಂಬ ಉತ್ಸಾಹದಿಂದ ಆಚಾರ ಹೇಳಿದ್ರು ಅಂತೇಳಿ ಸಾಲ ಮಾಡಿ ಮಾಡಬೇಡ್ರಿ. ನಿಮಗೆ ಎಷ್ಟು ಯೋಗ್ಯತೆ ದೇವರು ಕೊಟ್ಟಿಯಾನೆ ಅಷ್ಟನ್ನು ಮಾಡಿ. ಯಾಕೆಂದರೆ ತುಂಬ ಉತ್ಸಾಹ ಭರಿತರಾಗ ಆಚಾರ ಹೇಳಿದ್ದಾರೆ ಅಂತ ಮಾಡಿ ಆಮೇಲೆ ಬರದೇ ಇದ್ದರೆ ಸಿಗಲೇ ಆಚಾರ ಮಾಡ್ತೀನಿ ಅಂತ ಹೇಳಿ ಆ ಉದ್ದೇಶದಿಂದ ನಿಮಗೆ ದೇವರೇನು ಅದನ್ನು ಹೇಳೇ ಬಿಟ್ಟಾರೆ. ನಿನ್ನ ಹಾಸಿಗೆ ಇದ್ದಷ್ಟು ಮಾಡು. ಮಾಡಬೇಕಾದ್ರೆ ನಿನಗೆ ನೀನು ಮೋಸ ಮಾಡಿಕೊಳ್ಳಬೇಡ. ದೇವರು ಕೊಡ್ತಾನೆ, ಸಿಹಿ ಕೊಡ್ತಾನೆ. ತುಷ್ಟನಹುದು ಎಳ್ಳಷ್ಟು ಮುನ್ನೆಟ್ಟರೆ ಅಷ್ಟಿಟ್ಟನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವಗಟ್ಟಿದವ ನಿಷ್ಠುರನಲ್ಲ ವಿಸಿಟ್ಟರಿಗೊಲಿದಿಹ ದುಟ್ಟರ ತರಿದಟ್ಟಿದ ಜಗಜಟ್ಟಿ
ಅರಿಟ್ಟ ಮುಟ್ಟಿ ಕಾದ್ಯರ ಹುಡುಗಟ್ಟಿದ ವಿಠಲ ಬಲುದಿಟ್ಟ, ನಮ್ಮ ವಿಠಲ ಬಲುದಿಟ್ಟ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಈಗ ನಮಗೆ ಅನ್ನಿಸ್ಬೋದು ನಾವು ಸಂಪಾದನೆ ಮಾಡಿದ್ದು ದಾನ ತಗೊಂಬೋರ್ಗೆ ಏನು ಗೊತ್ತು ಅಂತ. ವೇದವ್ಯಾಸ ದೇವರಂತಾರೆ, ನೀನು ಹಿಂದೆ ಮಾಡಿದ್ದಕ್ಕೆ ದೇವರಿಗೆ ಕೊಟ್ಟಿದ್ದು, ನೀನು ಮಾಡಿಲ್ಲ ಅಂದರೆ ದೇವರೇನು ಕೊಡೋದಿಲ್ಲ. ಇವತ್ತು ನನಗೆ ಅನ್ನಿಸ್ಬೋದು, ನಾನು ಓದಿದ್ದಕ್ಕೆ ಕೆಲಸ ಸಿಕ್ತು, ದೇವರಂತ ನೀನು ಓದಲಿಕ್ಕೆ ಬುದ್ಧಿ ಕೊಟ್ಟರೆ ನಾನಲ್ವ ಅಣ್ಣ, ನಾನು ಬುದ್ಧಿನೇ ಕೊಡದೇ ಇದ್ದರೆ ಏನು ಓದ್ತಾ ಇದ್ದಿ? ಓದಿದವ್ರಿಗೆಲ್ಲ ಕೆಲಸ ಸಿಗಬೇಕು ಅಂತಿಲ್ಲ, ಕೆಲಸ ಸಿಕ್ಕಲು ದಾನ ಮಾಡುವಷ್ಟು ಸಂಪಾದನೆ ಬರಬೇಕು ಅಂತಿಲ್ಲ. ಅದೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ. ನಮ್ಮ ಸತ್ಯಧರ್ಮ ತೀರ್ಥರು ಒಂದು ಮಾತನಂತಾರೆ, ಈ ಭಿಕ್ಷುಕ ನಮ್ಮ ಹತ್ತಿರ ಬಂದು ಕೇಳಿದಾಗ ನಮಗೊಂದು ಸಂದೇಶ ಕೊಡ್ತಾರಂತೆ. ಏನು? ಶ್ರೀಮಂತರ ಹತ್ರ ಬಂದು ಬೇಡಿದಾಗ, ಅದತ್ವ ಮಾದೃಶೋ ಮಾಭೂಹು ದತ್ವಾ ತ್ವಂ ಪಾದೃಶೋ ಭವ. ಕೊಡದೆ ನೀವು ನನ್ನಂತೆ ಆಗಬೇಡಿ, ಕೊಟ್ಟು ನೀವು ನೀವಾಗಿ. ಅಂದ್ರೇನು? ನಾನು ಜನ್ಮಾಂತರದಲ್ಲಿ ಕೊಡದೇ ಇದ್ದದ್ದಕ್ಕೆ ಇವತ್ತು ನನಗೆ ಭಿಕ್ಷಾಪಾತ್ರೆ ಬಂತು, ನೀವು ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ದಕ್ಕೆ ಶ್ರೀಮಂತಿಕೆ ದೇವರು ಕೊಟ್ಟಿಯಾನೆ, ಈ ಜನ್ಮದಲ್ಲೂ ಕೊಟ್ಟು ನೀವು ನೀವಾಗಿ ಮುಂದಿನ ಜನ್ಮದಲ್ಲೂ ಶ್ರೀಮಂತರಾಗಿ ಅನ್ನುವ ಸಂದೇಶವನ್ನ ಕೊಡ್ತಾನೆ. ಇದು ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ಬರುವಂಥದ್ದು. ಅದಾದ ಮೇಲೆ ಒಂದು ದಿವಸ ಮದುವೆ ಮನೆಗೆ ಬಂದ್ಯಾರೆ. ಮದುವೆ ಮನೆಯಲ್ಲಿ ನನಗೇನು ಕೆಲಸ ಅಂತೂ, ಮದುವೆ ಮನೆ ಅಂದರೆ ಆ ಕಾಲದಿಂದ ಹರಟೆ ಅಂತಾರೆ, ಇಲ್ಲಿ ಹೇಳೇ ಬಿಟ್ಟ್ಯಾರ. ಮದುವೆ ಮನೇಲಿ ಏನು ಕೆಲಸ? ಏನು ಕೆಲಸ ಇದೆ? ತುಂಬ ಬೋರಿಂಗ್ ಅಂದರೆ ಮದುವೆ ಮನೇಲಿ ಕೂತಿರ್ಬೇಕು, ಅವರು ನೋಡಬೇಕು, ಇವರು ನೋಡಬೇಕು. ಇವು ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತಪ್ಪ, ಅವರು ಈಗ ನಾನು ನಿಮ್ಮನ್ನು ನೋಡಿದ್ದು ಏನು ಗೊತ್ತಾ, ಈ ಏನು ಹಸೆ ಮನೆ ಮೇಲೆ ಕೂತಿಯಾರಲ್ಲ ಅಪ್ಪ ಅಮ್ಮ, ಅವ್ರ ಮದುವೆಯಲ್ಲಿ ನಿಮ್ಮನ್ನು ನೋಡಿದ್ದು 25 ವರ್ಷ ಆಗಿತ್ತು ಅಂತ ಹೇಳಿ ಸರಿ ಅವರನ್ನು ಸ್ವಜಾನತ ಇಲ್ಲಿ ಹೇಳಬಿಟ್ಟಾರೆ. ಸ್ವಜಾನತ ಭಗಮಾಗಮ ಸಂಗಮ ಪ್ರತಿಸಭಾರಿತ ಪೂರ್ವಕ ಸಂಭ್ರಮೆ. ಬರೋದು ಮಾತಾಡೋದು, ಅವರು ಅವರು. ಸರಿ, ನನ್ನ ಅಮ್ಮನಿಗೆ ಮತ್ತೆ ನನ್ನನ್ನು ಮರೆಯುವ ಸಂದರ್ಭ. ನನ್ನನ್ನು ಮರೆತರೆ ಗ್ಯಾರಂಟಿ ನೀವು ಪ್ಯಾನಿಕ್ ಆಗ್ತೀರಿ, ವಾಯುದೇವರನ್ನು ಮರಿಬೇಡಿ ಅಂತ. ಇವರೇನು ಮಾಡೋದು? ಮದುವೆ ಮನೇಲಿ ನನಗೇನು ಕೆಲಸ ಇಲ್ಲ ಅಂತ ಹೊರಟುಬಿಟ್ರು. ಪುಟ್ಟ ಕೂಸು, ಒಂದು 5 ವರ್ಷ. ಅರಣ್ಯ, ಒಂದು ದೇವಸ್ಥಾನದಿಂದ ಇನ್ನೊಂದು ಮತ್ತೊಂದು. ಒಂದು ಅರ್ಧ ಗಂಟೆ ಆದಮೇಲೆ ಗಂಡ ಹೆಂಡತಿ ನೋಡ್ಕೊಂಡು, ಮಗು ಇಲ್ಲಿ ಕಾಣಿಸ್ತಾ ಇಲ್ಲ, ನಿಮಗೆ ಕೊಟ್ಟಿದ್ದಲ್ರಿ? ಇಲ್ಲ, ನಾನು ನಿನ್ನ ಹತ್ರನೇ ಬಿಟ್ಟಿದ್ದೆ. ಇಲ್ಲಪ್ಪ, ನೀವೇ ನೋಡ್ಕೋತಾ ಇದ್ರಿ. ಇಲ್ಲ, ಸರಿ, ಈ ಗಲಾಟೆ ಮಾಡೋದು ಬೇಡ, ನಾವು ಎಲ್ಲಿದ್ದಾನೆ ಕೇಳುವ. ಪಾಪ ಎದೆ ಹೊಡೆದಿದೆ, ಎಲ್ಲೋ ಕಾಣಿಸ್ತಿಲ್ಲ. ದಾರಿಯಲ್ಲಿ ವಾಪಸ್ಸು ಈ ಎದುರು ಬರೋ ಜನನ್ನ ಕೇಳ್ತಾ ಇದ್ರು, ನಮ್ಮ ಮಗು ನೋಡಿದ್ರ ಕೂಸಿನ ಕಂಡೀರ್ಯ, ಮುಖ್ಯ ಪ್ರಾಣನ ಕಂಡೀರ್ಯ, ಜನ ಸದಾಗತಿ ಸೂಚಿತ ವರ್ಮನ ಪ್ರತಿಪದಂ ರಜತ ಪರಯಾತೃಷ ದ್ವಿಜಮಃ ಮಧುಪೇನ. ಈ ಮಧ್ವಾಚಾರ್ಯರ ಅಪ್ಪ ಅವರೊಂದು ದುಂಬಿ ಅಂತ. ಆ ಕಮಲವನ್ನು ಹೀರುವಂತೆ, ಈ ಕಮಲದಲ್ಲಿರುವಂತಹ ಮಕರಂದವನ್ನು ಹೀರಬೇಕಾದ್ರೆ ಕಮಲವೋ ಇನ್ನೊಂದು ಪುಷ್ಪವೋ, ದುಂಬಿಗೆ ಅಡ್ರೆಸ್ ಯಾರು ಕೊಡೋದಿಲ್ಲ. ಗಾಳಿಯಲ್ಲಿ ಆ ಮಕರಂದದ ವಾಸನೆ ಬಂದರೆ ಅದನ್ನ ಹಿಡ್ಕೊಂಡು ಹೋಗತ್ತಂತೆ. ಇಲ್ಲಿ ತೋಟ ಇದೆ, ಯಾರು ಅಡ್ರೆಸ್ ಕೊಡ್ಬೇಕ್ರಿ? ಲಾಲ್ಬಾಗಲ್ಲಿ ಇಂಥ ಗಿಡದಲ್ಲಿದೆ ಅಂತ, ಅದಲ್ಲಿಗೆ ಹೋಗತ್ತೆ. ಇವರು ಹೋಗಿ ಕೇಳಿದ್ರು. ಆಮೇಲೆ ಅಂತೂ ಆ ದೇವಸ್ಥಾನ ಕಡೆಗೆ ಅನಂತೇಶ್ವರ ದೇವಸ್ಥಾನದಲ್ಲಿ ಸಿಕ್ಕರು. ಎಷ್ಟು ಆನಂದ, ಸದ್ಯ ಸಿಕ್ತು ಮಗು ನೋಡಿ ಪಾಪ ಕಣ್ಣೀರು ಹಾಕ್ಬಿಟ್ರು. ಅಷ್ಟೊತ್ತು ತಡ್ಕೊಂಡಿದ್ರು. ಐಸುತೇದ ಮುದಾಹರ ತತ್ವತೋ ನನು ಸಮಾಗತವಾನಸಿ ಸಾಂಪ್ರತಂ ಸ್ವಜನತ ರಹಿತಸ್ಯ ತು ಗೋತ್ರತೆ ಸಹಚರಃ ಅರ್ಭಕ ದೀರ್ಘತಮೇ ಪಥಿ. ದೊಡ್ಡೋರು ಬರಲಿಕ್ಕೂ ಭಯ ಆಗತ್ತೆ. ಇಂಥ ಕಾಡಲ್ಲಿ ನೀವು ಬಂದಿಲ್ಲ, ನಿನ್ನ ಜೊತೆ ಯಾರು ಬಂದ್ರಪ್ಪ? ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಹೇಳೋ. ಅಪ್ಪ, ನಾ ಮೊದಲು ಆ ದೇವಸ್ಥಾನಕ್ಕೆ ಬಂದಲ್ಲ, ಆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಿಟ್ರು, ಆ ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನಕ್ಕೆ ಆ ದೇವರು ಬಿಟ್ರು, ಆಮೇಲೆ ಆ ದೇವರು ಇಲ್ಲಿಗೆ ತಂದುಬಿಟ್ರು. ಇವರಂದ್ರು, ದೇವರು ಪೂಜಾರೋ ಸರಿಯಾಗಿ ಹೇಳಪ್ಪ, ದೇವರೆಲ್ಲ ತಂದು ಬಿಡ್ತಾರೋ? ಇದು ಆಡಾಗಿರುತ್ತಲ್ವ, ದೇವರು ತಂದುಬಿಟ್ಟ ಅಂದ್ರೆ ಯಾರಿಗೆ ಗೊತ್ತು? ಇಲ್ಲಪ್ಪ, ಅವನೇ ತಂದು ಬಿಟ್ಟಿದ್ದು. ಇವರು ಆಶ್ಚರ್ಯ ಆಗ್ಬಿಡ್ತು. ಇದು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಕಾಣುವಂತೆ ಯಾರೋ ಮಾಡಿದ್ರು. ಅಂತರ್ಬಹಿಶ್ಚ ತತ್ಸರ್ವಮ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ನಿಂತು ರಕ್ಷಣೆ ಮಾಡೋನು ನಿಮ್ಮನ್ನ ನಾನೇ. ನೀನೆಲ್ಲೇ ಇರು, ಸಂರಕ್ಷಿತ ರಕ್ಷತಿ ಹೀಗರ್ಬೆ. ಉಳಿಯಬೇಕು ಅಂತ ನನ್ನ ಸಂಕಲ್ಪ ಇದ್ರೆ ಬೇಕಾದಾಗಲಿ ಉಳಿಸ್ತೇನೆ, ನೀ ಎಲ್ಲಾನ ಇರು.
ಆವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ ಆವನಾವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಅದನ್ನ ಪ್ರಮೇಯವನ್ನು ತೋರಿಸ್ಬೇಕಾಗಿತ್ತು. ಅದಲ್ಲದೆ ಅನಂತೇಶ್ವರ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕಿದಂತೆ. ನಮಸ್ಕಾರ ಹೇಗೆ ಹಾಕಬೇಕು ಅನ್ನೋದನ್ನು ಮಾಡೆಲಿಂಗ್ ಮಾಡಿ ತೋರಿಸೋದಂತೆ. ಮಧ್ವಾಚಾರ್ಯರು ಪದೇ ಪದಾಂತರಂ ನಸ್ಯ ಕರವು ಚಲನವರ್ಜಿತವು. ನಮಸ್ಕಾರ ಹಾಕಬೇಕಾದ್ರೆ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆ ನಿಧಾನಕ್ಕೆ ಹಾಕಬೇಕು. ಕೈಗಳು ಹೀಗೆ ಮಾರ್ಚ್ ಮಾಡ್ತಿರುವಾಗಂತೆ. ಚಲನವರ್ಜಿತವು, ಕೈ ಮುಕ್ಕೊಂಡಿರಬೇಕು. ಬಾಯಲ್ಲಿ ಸ್ತೋತ್ರ, ತಲೆಯಲ್ಲಿ ದೇವರ ಚಿಂತನೆ ಮಾಡ್ತಾ ಹರಟೆ ಹೊಡೆಯದೆ ದೇವರಿಗೆ ಹೀಗೆ ನಮಸ್ಕಾರ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಕ್ಕಿಂತ ಪುಣ್ಯ ಬರುತ್ತೆ. ಅದನ್ನ ಒಂದು ಶಾಸ್ತ್ರದ ಮಾತು ಇದೆ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ. 10 ಅಶ್ವಮೇಧ ಯಾಗ ಮಾಡಿದರೆ ಏನು ಪುಣ್ಯವೋ ಅಷ್ಟು ಪುಣ್ಯ ಕೃಷ್ಣನಿಗೆ ಒಮ್ಮೆ ನಮಿಸಿದರೆ. ಆದರೆ ಅಶ್ವಮೇಧ ಯಾಗದಿಂದ ಬರುವ ಪುಣ್ಯಕ್ಕಿಂತ ಹೆಚ್ಚು ಅಂದ್ರು. ಏನು? ಅದನ್ನ ಮಾಡಿದರೆ ನಿನಗೆ ಮತ್ತೆ ಜನ್ಮ ಉಂಟು, ಕೃಷ್ಣನಿಗೆ ಸರಿಯಾಗಿ ನಮಿಸಿದರೆ ಜನ್ಮವೇ ಇಲ್ಲ. ಅಷ್ಟು ಪುಣ್ಯ ಇದೆ ಅಂತ. ಸರಿಯಾಗಿ ನಮಸ್ಕಾರವನ್ನು ಮಾಡಬೇಕು. ಸುಹಯ ಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ ಸುಕೃತ ಇಮಾ. ನಾವು ತುಂಬ ಹರಿಸ್ಕೊಂಡಿರ್ತೀವಿ 108 ಎಷ್ಟು ಸ್ಪೀಡಾಗಿ ಮಾಡ್ತೀವಿ. ಬಡ 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 ಎದುರಿಗೆ ಯಾರನ್ನ ಬಂಡಿಸಿ ಡಿಕ್ಕಿ ಹೊಡೆದ್ರೆ ಗೋವಿಂದ ಮುಖಾಮುಖಿಯಾಗಿ ಇಬ್ಬರು ಬಿದ್ದ ದುರ್ಘಟನೆ. ನಿಧಾನಕ್ಕೆ ಹಾಕಬೇಕು. ಹರಟೆ ಹೊಡಿತಾ ಇರಬಾರ್ದು. ಎರಡು ಕೈಯನ್ನು ಜೋಡಿಸಿರ್ಬೇಕು. ಈಗೆಲ್ಲ ಹೊಸ ಹೊಸ ನಮಸ್ಕಾರಗಳು ಅಂದ್ಬಿಟ್ಟು ಇದೆಲ್ಲ ಇಲ್ಲೇ ಇಲ್ಲ. ಗಾಡಿ ಮೇಲೆ ಹೋಗ್ಬೇಕಾದ್ರೆ ಯಾವುದೇನು ಏನು ಶಿರಸ ವರಸ ನೃತ್ಯ ಮನಸ ವಚಸ ಯಾವುದರಲ್ಲೂ ಬರಲ್ಲ. ಯಾವ ಕ್ಯಾಟಗರಿನೂ ಇದು ಗೊತ್ತಿಲ್ಲ. ಹೀಗೆ ನಮಸ್ಕಾರ ಇದೆಲ್ಲ ಮಾಡಬಾರ್ದು ಅಂತ ಇದನ್ನು ಹೇಳ್ತಾರೆ. ಸರಿಯಾಗಿ ನಮಸ್ಕಾರವನ್ನು ಮಾಡಿ ಅಂತ ಶ್ರೀಮದಾಚಾರ್ಯರು ಮಾಡೆಲಿಂಗ್ ಮಾಡಿ ಮತ್ತಿನ್ನೊಂದು ಮಾತು ಹೇಳ್ತಾರೆ. ಅಂದರೆ ಅನಂತೇಶ್ವರ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಮಧ್ವಾಚಾರ್ಯ ಮಾಡಿದ್ರೆ ಹಾಗೆಲ್ಲ ತಿಳಿಯಬೇಡಿ. ಆಪ್ತೋಪಾಸಕರವರು ಯಾವಾಗಲೂ ದೇವರು ನಮಸ್ಕಾರ ಮಾಡ್ತಿರ್ತಾರೆ. ನಿಮಗೆ ಗೊತ್ತಾಗಲ್ಲ, ನಿಮಗೆ ಕಾಣುವಂತೆ ಮಾಡಿದ್ದು. ನೀವು ದೇವಸ್ಥಾನಕ್ಕೆ ಬಂದಾಗಾದರೂ ಮಾಡಿ. ನಹಿ ಹರಿಂ ಸತತಂ ನರ ಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತೆ. ಟೂರುಗಿರು ಹೋದಾಗಲಿ ಅಥವಾ ಇಲ್ಲೇ ದೇವಸ್ಥಾನಕ್ಕೆ ಹೋಗೋದಾದರೂ ನಮಗೆ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯವಾದಂತಹ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಹೋಗೋದು ಒಳ್ಳೆಯದು. ಹೊರಟಿರೋದೇ ದೇವಸ್ಥಾನಕ್ಕೆ. ಪಾಪ ದೇವಸ್ಥಾನದಲ್ಲೂ ಹಾಕಿರ್ತಾರೆ ಭಾರತೀಯ ವೇಷದಲ್ಲಿ ಬನ್ನಿ ಅಂತ. ಅದರ ಮೇಲೆ ದೊಡ್ಡ ಕ್ವಶ್ಚನ್ನು, ನೀವ್ಯಾರು ಹೇಳಲಿಕ್ಕೆ? ಒಳಗೆ ಭಕ್ತಿ ಇರಬೇಕಾ? ಒಳಗೆ ಭಕ್ತಿ ಇರುತ್ತೆ ಅಷ್ಟೇ. ಅದು ಇನ್ನು ತೀರಾ ನಾವೇನಾದರೂ ಹೇಳಿಬಿಟ್ರೆ ಪಾಪ ಅರ್ಚಕರಿಗಾಗಲಿ ಅಡ್ಮಿನಿಸ್ಟ್ರೇಷನ್ಗಾಗಲಿ ಜನನೇ ಬರದೇ ಇದ್ರೆ ಅಂತ ಅರ್ಚಕರಿಗೆ ಅವ್ರ ಪಾಡಿಗೆ ಅವ್ರು ಹೇಗೋ ನಮಸ್ಕಾರ ಆಗ್ತಾರೆ. ನಿಮಗೆ ಆಗಲಿ ಬಾಯಿ ಮುಚ್ಕೊಂಡು ಬರ್ರಿ, ನಿಮ್ಮ ಕೆಲಸ ಏನು? ಅವ್ರ ಮಂತ್ರಾಕ್ಷತೆ ಕೊಡೋದು ಅಷ್ಟೇ. ಅವ್ರು ನಮಸ್ಕಾರ ಮಾಡಿದ್ರಷ್ಟು ಬಿಟ್ಟರಷ್ಟು. ಅವ್ರು ಕೇಳ್ತಾರೆ, ನಾನು ನಮಸ್ಕಾರ ಮಾಡಿ ತುಂಬ ಚೆನ್ನಾಗಿತ್ತಮ್ಮ. ತುಂಬ ಚೆನ್ನಾಗಿತ್ತಪ್ಪ, ಇಂಥ ನಮಸ್ಕಾರ ನೋಡೇ ಇಲ್ಲ ನಾನೇ ಯಾಕೆ, ದೇವರಿಗೆ ಆಶ್ಚರ್ಯ ಅಂತ ಹೇಳಿ. ನೋಡಿ, ನಮಗೆ ಕ್ವಶನ್ಸನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಮಾಡ್ತೇವೆ. ಶಾಲೆಗೆ ಮಕ್ಕಳನ್ನು ಸೇರಿಸಿರ್ತೀವಿ. ಅಲ್ಲಿ ಒಂದು ಕೋಡ್ ಆಫ್ ಕಾಂಡಕ್ಟ್ ಅಂತ ಇದೆ. ಯೂನಿಫಾರ್ಮ್ ಬೇಕು, ಟೈ ಬೇಕು, ಆ ಶೂಗೆ ದಿನ ಪಾಲಿಶ್ ಆಗಿರಬೇಕು, ಅದಕ್ಕೆಲ್ಲ ಐರನ್ ಆಗಿರಬೇಕು. ಮುಖ್ಯವಾಗಿ ಮಗುವಿಗೆ ಬೇಕಾಗಿದ್ದು ಅವರು ಹೇಳುವ ಪಾಠವನ್ನು ತಿಳಿದುಕೊಳ್ಳುವ ಯೋಗ್ಯತೆ, ಅರ್ಹತೆ. ಬೌದ್ಧಿಕವಾಗಿ ಅದು ಚೆನ್ನಾಗಿರಬೇಕು. ಬುದ್ಧಿ ಬೆಳವಣಿಗೆ ಇಲ್ಲ,
ಟೈ ಇದೆ, ಪಾಲಿಶ್ ಎಲ್ಲ ಮಾಡಿದ್ದೀವಿ ಅಂದರೆ ಸೇರಿಸ್ಕೊಳ್ತಾರೆ ಶಾಲೆಯಲ್ಲಿ. ಇಲ್ಲ ಸರ್, ಬುದ್ಧಿ ಬೇಕು. ಸರಿ, ಬುದ್ಧಿ ಇದೆ, ತುಂಬ ಬುದ್ಧಿವಂತ, ಒಳ್ಳೆ ಅವನು ಚೆನ್ನಾಗಿ ಜೀನಿಯಸ್ ಅಂಥೇಳಿ ದಿನಕ್ಕೊಂದು ಡ್ರೆಸ್ಸನ್ನು ಹಾಕಿ ಕಳಿಸ್ತಿದ್ರು, ಹೋಗ್ತಾರ? ಇಲ್ಲ, ಅವನು ಸಂಧ್ಯಾವಂದನೆ ಮಾಡ್ತಾ ಇದ್ದ, ಲೇಟ್ ಆಗೋಯ್ತು, ಇವತ್ತು ಒದ್ದೆ ಮಾಡ್ಬಂದು ಬಂದ್ಬಿಟ್ಟಿದ್ದಾನೆ. ಅಕ್ಸೆಪ್ಟ್ ಇಟ್? ನೋ. ಯಾಕೆ? ಅದೊಂದು ಯೂನಿಫಾರ್ಮಿಟಿ ಇದೆ, ಒಂದು ಕೋಡ್ ಆಫ್ ಕಾಂಡಕ್ಟ್ ಅಂತಿದೆ. ಅಲ್ಲ, ಕೋಡ್ ಆಫ್ ಕಾಂಡಕ್ಟ್ ಅಲ್ಲಿಗೆ ಮಾತ್ರವಾ, ದೇವಸ್ಥಾನಕ್ಕೆ ಇಲ್ವಾ? ಇದು ಇನ್ನೊಬ್ಬರು ಹೇಳೋದಲ್ಲ, ನಮಗೆ ನಾವೇ ಅರ್ಥೈಸಿಕೊಂಡರೆ ಜಗಳ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಇವ್ರು ಯಾರು ಹೇಳಲಿಕ್ಕೆ, ಇವ್ರು ಯಾರು ಮಾಡಲಿಕ್ಕೆ, ಇವ್ರೇನು ಮಾಡಲಿಕ್ಕೆ. ಪ್ರಾಯ ನಮ್ಮ ಈ ನ್ಯೂಸಲ್ಲಿ ಅಥವಾ ಈ ಪೇಪರಲ್ಲಿ, ಯೂಟ್ಯೂಬಲ್ಲೆಲ್ಲ ಒಂದು ಗಲಾಟೆ ಬಂದಿತ್ತು. ಇವತ್ತಿನ ಕಾಲದಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳನ್ನು ನೋಡೋದು ಮಾಡೋದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಹೆಣ್ಣು ಮಕ್ಕಳ ಸೇಫ್ಟಿ ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಹುಷಾರು, ಅದಕ್ಕೆ ಪೊಲೀಸು ಏನೇನೋ ಮಾಡಬೇಕು. ಕೆಲವರು ಹೇಳಿದರು, ದಯಮಾಡಿ ಹೆಣ್ಣು ಮಕ್ಕಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದರೆ, ನಿಮ್ಮ ವೇಷಭೂಷಣವೂ ಕೂಡ ಇನ್ನೊಬ್ಬರು ನಿಮ್ಮನ್ನು ಕುದೃಷ್ಟಿಯಿಂದ ನೋಡುವಂತೆ ಇರೋದು ಬೇಡ. ಸ್ವಲ್ಪ ಮೈಕೈಯನ್ನು ಮುಚ್ಚಿಕೊಳ್ಳುವಂತೆ ಇರಲಿ. ನಿಮಗೆ ಗಂಡಸರ ಬುದ್ಧಿ ಇಲ್ವಾ? ನೀವ್ಯಾಕೆ ನಮ್ಮನ್ನು ನೋಡ್ತೀವಿ? ಹೀಗೆ ನಾವು ದೇವರಾಣ ಯಾರು ಶುಕಾಚಾರರು ಅಲ್ಲ, ಯಾರು ಎಲ್ಲ ಗೆದ್ದವರು, ಕಾಮಕ್ರೋಧಗಳನ್ನು ಗೆದ್ದವರಲ್ಲ. ನನ್ನ ವೇಷಭೂಷಣವೇ ಸ್ವಲ್ಪ ನೋಡಲಿಕ್ಕೆ ಕುಂಕುಮ ಇವೆಲ್ಲ ಇತ್ತು ಅಂತಂದರೆ ನೋಡೋರೆ ಅಂತಾರೆ, ಯಾವುದೋ ಆಂಡಾಳಮ್ಮ ಇರಬೇಕು, ಹೋಗಿ ತಾಯಿ. ಇಟ್ ಇಸ್ ಎ ಜನರಲ್ ಥಿಂಗ್ ಅಲ್ವಾ? ಅದು ಈ ದೇಶ, ಈ ಭಾಷೆಗೆ ತಕ್ಕಂತೆ ಇವತ್ತು ಈ ಥರದ್ದೆಲ್ಲ ತುಂಬ ಕಷ್ಟ ಇದೆ. ಇದನ್ನು ಹೇಳೋದು ಏನೋ ನೀವೆಲ್ಲ ಯೋಗ್ಯರಿದ್ದೀರಿ ಹೇಳಿದ್ರಿ, ಇಲ್ಲಾಂದರೆ ಸ್ತ್ರೀ ಸಂಘದವ್ರು ನನ್ನೇ ಜೈಲಿಗೆ ಹಾಕ್ತಾರೆ, ಆಚಾರ್ಯ ಮಾಡೋದು ಸರಿ ಇಲ್ಲ, ಅವ್ರನ್ನೇ ಒಳಗೆ ಹಾಕ್ತಾರೆ. ಜನರಲ್ ಆಗಿ ಹೇಳೋದು, ಮನುಷ್ಯ ಹೇಗಿರಬೇಕು ಹಾಗೆ. ಕಡೆ ಪಕ್ಷ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅದರದೇ ಇದು ಶ್ರೀಮದಾಚಾರ್ಯರು ತೋರಿಸಿದ್ದೇನಂದ್ರೆ, ದೇವಸ್ಥಾನಕ್ಕೆ ಬಂದಾಗ ನಮಿಸೋದು, ಹೇಗೆ ನಮಿಸಬೇಕು, ದೇವತೆಗಳೆಲ್ಲ ಅದನ್ನು ಕಲಿತುಕೊಂಡ್ರು. ನನ್ನನ್ನು ನೋಡಿ 4 ಜನ ಫಾಲೋ ಮಾಡುವಂತೆ ಇದ್ದರೆ ಅದು ಜೀವನ. ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸ ಜೀವತಿ. ಉಪಕಾರ ಮಾಡೋದು ಅಂದರೆ ಬರೀ ಹಣದಿಂದಲ್ಲ, ನನ್ನ ರೀತಿ ನೀತಿ, ನನ್ನ ಬದುಕಿನಿಂದಲೂ ಅದು ಇರಬೇಕು. ಇನ್ನೊಬ್ಬರನ್ನು ನೋಡಿ ನಾನು ಕಲಿಯುವಂತೆ ಇರಬೇಕು. ನನ್ನ ಜೀವನ ಇನ್ನೊಬ್ಬರು ನನ್ನನ್ನು ನೋಡಿ ಕಲಿಯುವಂತೆ ನಾನಿರಬೇಕಂತ. ಏಕಾಸ್ಕಂದ ಭಾಗವತದಲ್ಲಿ ಒಂದು ಮಾತಿದೆ, ನೀರಿನಿಂದ ನಾನೊಂದು ಪಾಠ ಕಲಿತೆ. ಏನು ನೀರಿಂದ ಪಾಠ ಕಲಿಯೋದು? ನೀರು ಎರಡಿದೆ ನೀರಿನಲ್ಲಿ. ಒಂದು ಬೈಂಡಿಂಗ್ ನೇಚರ್, ಹಿಟ್ಟನ್ನು ಕಲಿಸತ್ತೆ, ಒಂದನ್ನು ಒಂದು ಸೇರಿಸತ್ತೆ. ಹಾಗೆ ನೀನು ಸಜ್ಜನರ ಜೊತೆ ಮಿಂಗಲ್ ಆಗೋದನ್ನು ಕಲಿ, ಇದು ಮೊದಲನೇದು. ಇನ್ನೊಂದು, ನೀರಿನಲ್ಲಿ ಇರೋದು ಸ್ವಚ್ಛತೆ, ಸ್ನಿಗ್ಧತೆ ಹಾಗೂ ಸ್ವಚ್ಛತೆ. ಏನೇ ಕೊಳಕಾಗಿದ್ರೂ ಕೈಯನ್ನು ತೊಳ್ಕೊಂಡ್ರೆ ಸಮಾಧಾನ ಆಗುತ್ತೆ. ಹಾಗೆ ನಿನ್ನನ್ನು ನೋಡಿದರೆ ಪುಣ್ಯ ಬರುವಷ್ಟು ಪುಣ್ಯ ನಿನ್ನಲ್ಲಿರಬೇಕಂತ. ನನ್ನನ್ನು ನೋಡಿದರೆ, ನನ್ನನ್ನು ನೋಡಿದವರಿಗೆಲ್ಲ ಪುಣ್ಯ ಬರುವಷ್ಟು ಪುಣ್ಯವಂತನಾಗದೇ ಇದ್ರು, ನನ್ನನ್ನು ನೋಡಿದ್ರೆ ಸ್ನಾನ ಮಾಡಬೇಕು ಅಂತ ಇದ್ದೇ ಇದ್ರೆ ಸಾಕು ಅಲ್ವಾ? ಈಗ ನಾವು ರಾಯರನ್ನು ನೋಡಿ ಬರ್ತೇವೆ, ಓಹ್ ಪುನೀತರಾದ್ವಿ. ಯಾವುದೋ ಹಿರಿಯರನ್ನು ನೋಡಿ ಬರ್ತೀವಿ, ನಿಮ್ಮನ್ನು ನೋಡಿದ್ದೇ ನಮಗೆ ಸ್ನಾನ. ನಿಜ, ಹೌದದು. ಹಾಗೆ ನನ್ನ ಜೀವನ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂತೆ ಇರಬೇಕು ಅನ್ನೋ ಅಂಶಗಳನ್ನು ನಾವು ಈ ಗ್ರಂಥಗಳಲ್ಲಿ ನೋಡಬಹುದು. ಮುಂದೆ ಶ್ರೀಮದಾಚಾರ್ಯರು ಅವರನ್ನು ಇದಕ್ಕೆ ಸೇರಿಸಿದ್ರು, ಉಪನಯನ ಮಾಡಿದರು. ಉಪನಯನ ಮಾಡಿದ ಮೇಲೆ ಗುರುಗಳು ಪಾಠ ಹೇಳ್ಕೊಡ್ತಾ ಇದ್ರು. ಸಾಮಾನ್ಯ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾನೆ ಒಂದು 4-5 ಸಲ ಹೇಳ್ಕೊಡ್ತಾರಲ್ಲ. ಇವರು ಅಕ್ಷರಾಭ್ಯಾಸ ಮಾಡಿಸಿದಾಗೆ ಹಾಗಂದ್ರು, ಅಕ್ಷರಾಭ್ಯಾಸ ಮಾಡಿಸಿದ್ರು. ಇವತ್ತು ಅಲ್ಲಿ ಬಂಡೆ ಇದೆ ಪಾಜಕದಲ್ಲಿ, ಇವತ್ತು ಸ್ಲೇಟು ಗೀಟು ಇದೆ. ಹಿಂದೆಲ್ಲ ಏನು ಮಾಡೋರಂತೆ, ಬಂಡೆಯ ಮೇಲೆ ಧಾನ್ಯ ಅಕ್ಕಿಯನ್ನು ಹಾಕಿ ಅಲ್ಲಿ ಶ್ರೀ ಗುರುಭ್ಯೋ ನಮಃ, ಅವರವರ ಕುಲದೇವರನ್ನು ಶ್ರೀರಾಮಚಂದ್ರಾಯ ನಮಃ, ಶ್ರೀಕೃಷ್ಣಾಯ ನಮಃ ಬರೆಸೋರು. ಇವತ್ತು ಅನೇಕ ಜನ ಅಲ್ಲಿ ಮಾಡಿಕೊಂಡು ಬರ್ತಾರೆ ಪಾಜಕದಲ್ಲಿ ಅಕ್ಷರಾಭ್ಯಾಸ. ಮಧ್ವಾಚಾರ್ಯರಿಗೆ ಅವರಪ್ಪ ಅಕ್ಷರಾಭ್ಯಾಸ ಒಂದು 10 ಸಲ ತಿದ್ದಿಸ್ತಾರಲ್ಲ, ಅ ಆ ಈ. ಇವರಂದ್ರು, ಅಪ್ಪ ಬರೆದಿದ್ದೆ ಯಾಕೆ ಬರೆಸ್ತಾ ಇದ್ದಿ? ನಿನ್ನೆ ಬರ್ಸಾಯ್ತಲ್ಲ. ಲಿಪಿ ಕುಲಂ ನನು ತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ. ಅಲ್ಲೋ ಬರಬೇಕಲ್ಲೋ, ನಂಗೆಲ್ಲ ಬರತ್ತೆ ಅಂತ ಬರೆದು ತೋರಿಸ್ಬಿಟ್ರು. ಇವರಂದ್ರು, ನಮ್ಮ ಮಗ ತುಂಬ ಬುದ್ಧಿವಂತ, ಅದಕ್ಕೆ ನಾಳೆಯಿಂದ ಒಳಗೆ ಪಾಠ ಹೇಳ್ಕೊಡ್ತೀನಿ. ಯಾಕೆ? ಈ ತುಂಬ ಬುದ್ಧಿವಂತರಾದರೆ ಯಾರೋ ಕೆಲವರು ಅಂತಾರೆ, ನಿಮ್ಮ ಮಗನಿಗೆ ಅಷ್ಟು ಬಂತ? ಅಷ್ಟೇ, ಅವತ್ತು ಉದ್ಯಾಪನೆ ಪುಸ್ತಕ ಮುಚ್ಚಿದೋ, ನೀನು ಜನ್ಮದಲ್ಲಿ ಪುಸ್ತಕ ತೆಗೆಯೋದೇ ಇಲ್ಲ.
ಅದ ದೃಷ್ಟಿಗೆ ಇಟ್ಟು ಆಗೋದು ಬೇಡ ಅಲ್ಲ. ಆ ಮಾತೆ ಅಂತಾರೆ, ವಾಯುದೇವರಿಗೆ ದೃಷ್ಟಿ ಆಗೋದಿಲ್ಲ. ತುಂಬ ಹೇಳಿಕೊಳ್ಳಬೇಡಿ, ಬುದ್ಧಿವಂತರಾದ ಈ ಕಾಲದಲ್ಲಿ ಹಾಗೆ ಆಗುತ್ತೆ. ಏನು ಹೇಳ್ಕೊಂಡ್ರು ಸಮಸ್ಯೆನೇ. ಏನೋ ನಿಮ್ಮ ಮಗ ಹೇಗಿದ್ದಾನೆ, ಏನೋ ಹೇಗೋ ಇದ್ದಾನಪ್ಪ, ಇಷ್ಟು ಹೇಳಿದ್ರೆ ಅವ್ರಿಗೂ ಒಂದು ಸಮಾಧಾನ. ಅಯ್ಯೋ ಅವ್ರ ಮಗನೂ ಸರಿ ಇಲ್ಲ ಅಂತೇಳಿ ಇದೊಂದು ಸಮಾಧಾನ ಆಗುತ್ತೆ. ಅಯ್ಯೋ ನಮ್ಮ ಮಗನ ಬಿಡಿ, ನಿಮ್ಮ ಮಗನ ಥರ ಅಲ್ಲ ಅಂತ ಶುರು ಮಾಡಿದ್ರೆ ಅದು ಬೇಜಾರಾಗುತ್ತೆ. ಅದಕ್ಕೆ ಲಿಪಿಕುಲಂ ಅದನ್ನ ಇವನ್ನ ಶಿಶುರಸು ಪ್ರತಿಭಾಂಬುದಿರಿತ್ಯಲಂ ಜನಮನೋ ವಚನಗ್ರಹ ಪೀಡನ ನಭವತಾತ್. ಜನಗಳ ಮನಸ್ಸು ಹಾಗೂ ಮಾತು ಅವರ ಕಣ್ಣು ಬೀಳೋದು ಬೇಡ ಅಂತಾನೆ ಒಳಗೆ ಬರೆಸಿದ್ರು. ಇದಾದ ಮೇಲೆ ಮಧ್ವರು ಅವರ ಗುರುಗಳಲ್ಲಿ ಹೇಳೋದು, ಇವರೆಲ್ಲೋ ಗಮನ ಕೊಟ್ಟಂತೆ ಇರೋದು. ಗುರುಗಳು ಕೇಳೋದು, ನಾ ಹೇಳ್ಕೊಟ್ಟು ಪಾಠ ನೀನು ಸರಿಯಾಗಿ ಕೇಳಿಸ್ಕೊಂಬೋದೇ ಇಲ್ಲ, ಎಲ್ಲನೂ ನೋಡ್ತಾ ಇರ್ತೀವಿ, ನೀವು ಹೇಳ್ಕೊಳ್ಳೋದು ನಂಗೆ ಇಷ್ಟ ಆಗಲಿಲ್ಲ. ಅದು ಯಾಕೆ ನೀವು 50 ಸಲ ಅಗ್ನಿಮೇಳೆ ಪುರೋಹಿತಂ ಅಗ್ನಿಮೇಳೆ ಅಗ್ನಿಮೇಳೆ ಅಗ್ನಿ ನಂಗೆ ಇಷ್ಟ ಆಗಲ್ಲ. ಗುಣನಿಕ ಚರಣಾಧಿಕ ಗೋಚರ ನಮ ದೈತೆ ತ್ಯುದಿತೆ ಮನ. ಅಲ್ಲೋ ಅಷ್ಟು ಹೇಳಿದ್ರೆ ಪಕ್ಕದವ್ರಿಗೆ ಬಂದಿಲ್ಲ, ಅದು ಅವ್ರ ಹಣೆ ಬರಹ. ನೀವು ಒಂದ್ಸಲ ಹೇಳ್ಕೊಟ್ರೆ ಸಾಕು. ಏನು ನೀನು ಮಹಾಪಂಡಿತ ಎಲ್ಲೇ ಹೇಳೋ, ಮೊನ್ನೆ ಹೇಳ್ಕೊಟ್ಟಿದ್ದು ಶ್ರೀಮದಾಚಾರ್ಯ ಶುರು ಮಾಡಿದ್ರೆ ಇವರು ಗೊತ್ತಿಲ್ಲದೆ ಇರೋ ಸಿಲೆಬಸ್ ಎಲ್ಲ ಹೇಳ್ಬಿಟ್ರು. ಅವರಂದ್ರು, ಅಪ್ಪ ತುಂಬ ದೊಡ್ಡ ನೀನು, ನಿನಗೆ ಹೋಗಿ ಬಾ ಸ್ವಾಮಿ, ನಾನು ಗುರುದಕ್ಷಿಣೆ ಕೊಡ್ಬೇಕು, ಏನಾದರೂ ಕೊಡ್ರಿ. ನಮ್ಮ ಮಗಂಗೆ ತಲೆನೋವು, ಹುಟ್ಟಿದಾಗಿಂದ ತಲೆನೋವು, ಇದು 2 ಇದೆ ರೀ. ಮಗನಿಗೆ ತಲೆನೋವು ಅಂದರೆ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಮಗನೇ ತಲೆನೋವು ಅಂದರೆ ನಾವು ತಗೋಬೇಕಾಗಿ ಟ್ರೀಟ್ಮೆಂಟ್. ಇವತ್ತಾಗಿರೋದೇ ಅದು, ನಮ್ಮ ಮಗನೇ ತಲೆನೋವು, ಅದಕ್ಕೆ ಟ್ರೀಟ್ಮೆಂಟ್ ನಾನೇ ತಗೋತಾ ಇದ್ದೀನಿ ಅಂತ ಹೇಳಿ ಮಗನಿಗೆ ತಲೆನೋವು. ಪ್ರಿಯವಯಸ್ಯ ಶಿರೋ ಗುರು ವೇದನ ವಶಮಯ ಸಹಜಾಮಪಿ ದುಸ್ಸಹ ಸವಿಪೆನೆ ವಿಜನೆ ಮುಖ ವಾಯುನ ಶ್ರವಣ ಗೋಚರಿತೇನ ಕಥಾಚನ. ಕರೆದು ಕಿವಿಯಲ್ಲಿ ಅದೇನೋ ಊದುದ್ರಂತ, ಉಫ್ ಅಂತ. ಅವತ್ತಿನಿಂದ ಮಗನಿಗೆ ತಲೆನೋವೇ ಇಲ್ಲ. ವಾಯುದೇವರ ಮಾತು, ಗಾಳಿ, ವಾಯುದೇವರ ಶಾಸ್ತ್ರ ಸಂಸಾರದ ತಲೆಬಿಸಿಯನ್ನ, ಜಂಜಾಟವನ್ನ ಕಮ್ಮಿ ಮಾಡುತ್ತೆ. ನೀವು ಚೂರು ದಿನ ಕೇಳೋದು ಇಟ್ಕೊಳ್ಳಿ, ನಿಮಗೂ ತಲೆನೋವು ಕಮ್ಮಿ ಆಗತ್ತೆ ಅನ್ನುವ ಅಂಶವನ್ನು ತಿಳಿಸಿಕೊಟ್ಟು ಗುರುಗಳ ಕೇಳೋದು, ಏನಾದರೂ ನಿಮಗೆ ಕೊಡ್ತೀನಿ, ಐತರೇಯವನ್ನು ಉಪದೇಶ ಮಾಡ್ತೀನಿ ಅಂತ. ಐತರೇಯ ಉಪದೇಶವನ್ನು ಸಾಕ್ಷಾದತೋಪನಿಷದೋ ವಿಭುರ ಐತರೇಯ ಪಾಠಂಚಲೇನ ವಿಜನೆ ಅರ್ಥರಸನ್ ಧ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತ ಗುರುದಕ್ಷಿಣಾಂ ಸಹ. ಐತರೇಯವನ್ನು, ಐತರೇಯ ಉಪನಿಷತ್ತು ತುಂಬ ಚೆನ್ನಾಗಿದೆ, ಅದು ಆಚಾರ್ಯರಿಗೆ ತುಂಬ ಪ್ರೀತ್ಯಾಸ್ಪದವಾದದ್ದು. ಗುರುದಕ್ಷಿಣೆಯನ್ನು ಕೊಟ್ಟರು. ಮನೆಗೆ ಬಂದಾಗ, ಮನೆಗೆ ಬಂದ ಮೇಲೆ ಗೋಡೆ ಬಾಗಿಲಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದೆ. ಯಾರೋ ಕೇಳೋದು, ಅಲ್ಲಪ್ಪ ವಾಸುದೇವ, ಗೋಡೆ ಬಾಗಿಲಿಗೆಲ್ಲ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೆ? ಅಲ್ಲಿ 2 ಥರ ಜನ ಇದ್ದರು. ಕೆಲವರು ಕ್ಯೂರಿಯಾಸಿಟಿ ತಿಳ್ಕೋಬೇಕು ಅಂತ, ಕೆಲವರು ವ್ಯಂಗ್ಯ, ನೋಡಿ ಗೋಡೆಗೆಲ್ಲ ನಮಸ್ಕಾರ ಮಾಡಿ ಪೆದ್ದ ಮಾಡಿದ್ದು ಅಂತ. ಇಬ್ರಿಗೂ ಉತ್ತರ ಕೊಟ್ಟರು. ಗೋಡೆಗೆ ಯಾಕೆ, ಬಾಗಿಲಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ? ನಮ್ಮ ಗೋಡೆ ನಮ್ಮ ಬಾಗಿಲು, ನಿಮ್ಮ ಹಾಗೆ ಆಗ್ತಾ ಇದೆ. ಬ್ರುವನ್ ಸ್ವವಸ್ತು ಪ್ರಣತೆಂಬೆಲ್ಲ ನಮ್ಮ ಈ ಕೆಲವು ಮಕ್ಕಳು ಮಾಡ್ತಿರ್ತಾರೆ. ಯಾವುದೋ ಕಾರ್ ಏನೋ ಮೆತ್ತಗೆ ಇದು ಮಾಡ್ತಾ ಇದ್ದ. ಯಾರೋ ಕೇಳಿದ್ರು, ಕಾರ್ ಯಾಕೋ ಹಾಗೆಲ್ಲ ಬರೀತಿ, ಸ್ಕ್ರ್ಯಾಚ್ ಆಗಲ್ಲ. ನಮ್ಮ ಅಪ್ಪಂದಿದ್ದು. ಇವನು ಮೈ ಹೊಡೆದ ಒಂದು ಇಟ್ಟಿಗೆ ಕೊಟ್ಟ, ಇದರಿಂದ ಜಜ್ಜು ನೀಟಾಗಿ. ಹಾಗಾಗಿ ಬೃಹತ್ ಸ್ವವಸ್ತು. ಸ್ವವಸ್ತು ಅಂದ್ರೆ ಏನು? ಸ್ವತಂತ್ರನಾದ ಭಗವಂತನಿಗೆ ಸ್ವ ಅಂತ ಹೆಸರು. ಸ್ವತಂತ್ರ ಅನ್ನೋದರ ಅಬ್ರಿವಿಯೇಷನ್. ವಸ್ತು ಅಂದ್ರೆ ದೇವರು. ವಾಸನಾತ್ ವಸ್ತು ನಿತ್ಯ ಅಪ್ರತಿಹರಣ್ಯತ ಅಂತ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು. ವಸ್ತು ಅಂದ್ರೆ ನಾವು ಪದಾರ್ಥ ಅಂತ. ಸಂಸ್ಕೃತದಲ್ಲಿ ವಸ್ತು ಅಂದ್ರೆ ದೇವರು. ಯಾಕೆ? ಅವನು ಎಲ್ಲ ಕಡೆ ವಾಸಿಸಿದ್ದಾನೆ, ಎಲ್ಲರನ್ನ ತನ್ನಲ್ಲಿ ವಾಸ ಮಾಡಕ್ಕೆ ಬಿಟ್ಟಿದ್ದಾನೆ. ನಾವೆಲ್ಲ ಒಂದು ಮಂತ್ರ ಹೇಳ್ತೀವಿ, ಪ್ರಾಯ ಹೆಣ್ಣು ಮಕ್ಕಳು ಗೊತ್ತಿರುತ್ತೆ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಅದಕ್ಕೆ ವಸ್ತು ಅಂತ ದೇವರನ್ನ ಕರೆಯೋದು. ಸರಿ, ದೇವರನ್ನ ಕಾಣುವ ಯೋಗ್ಯತೆ. ಮುಂದೆ ಸನ್ಯಾಸವನ್ನು ತಗೊಳ್ಬೇಕು. ನಾಳೆ ದಿನ ಮುಂದಿನ ಭಾಗವನ್ನು ನೋಡುವ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತೇನು ಗಾಳಿನೇ ಕಮ್ಮಿ ಆಯಿತು, ನಾವೇ ಅಡ್ಜಸ್ಟ್ ಆಗೋ ಗೊತ್ತಾಗಿಲ್ಲ.